ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಯತ್ರ ಯೋಗೀಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಯಂ ಶೈವಾ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿಕಃ ಅರ್ಹನ್ನಿತ್ಯತ ಜೈನಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ಮೀಮಾಂಸಕಾಃ ಸ್ವಯಂಭುವೋ ವಿದಧಾತೋ ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಃ. ಶ್ರೀ ಗುರುಭ್ಯೋ ನಮಃ. ಅರ್ಜುನ ಯುದ್ಧ ಮಾಡಬೇಕು ಅಂತ ಬಂದವನು ತನ್ನ ಸಾರಥಿಯು ತನ್ನ ಆಪ್ತ ಮಿತ್ರನೂ ಆದಂಥ ಕೃಷ್ಣನಿಗೆ ಈ ರಥವನ್ನ ಈ ರಥವನ್ನ ಕೌರವ ಮತ್ತು ಪಾಂಡವರ ಸೈನ್ಯದ ನಡುವೆ ನಿಲ್ಲಿಸು, ನಾನೊಂದು ಬಾರಿ ಯಾರು ಯುದ್ಧ ಮಾಡುವವರಿದ್ದಾರೆ ಅದನ್ನು ನೋಡ್ತೇನೆ ಅಂತ ಹೇಳಿದೆ. ಅಷ್ಟು ಹೇಳಿದಾದ್ಮೇಲೆ ಕೃಷ್ಣ ಅದನ್ನು ತಗೊಂಡು ಹೋಗಿ ನಿಲ್ಲಿಸಿದ. ಅಲ್ಲಿ ಅವನಿಗೆ ತನ್ನ ಸಹೋದರರು ಮತ್ತೆ ಮಿತ್ರರು, ಅಜ್ಜಂದಿರು, ಮುತ್ತಜ್ಜಂದಿರು, ಚಿಕ್ಕಪ್ಪ ದೊಡ್ಡಪ್ಪನಿಗೆ ಸಮಾನರಾದವರು, ಮೊಮ್ಮಕ್ಕಳು, ಮಕ್ಕಳು ಇಂಥವರೆಲ್ಲ ಕಾಣಿಸಿದರು. ಇಂಥವ್ರನ್ನೆಲ್ಲ ಕೊಂದು ನಾನು ಸಿಂಹಾಸನವನ್ನು ಪಡಿಬೇಕಲ್ಲ, ಇದರಿಂದ ಸಾಧನೆ ಮಾಡುವುದೇನು ಅಂತ ಅವನ ಮನಸ್ಸಿಗೆ ದೌರ್ಬಲ್ಯ ಬಂದು ತನ್ನ ಆ ಬಲಿಷ್ಠವಾದ ಧನುಸ್ಸನ್ನು ಕೆಳಗೆ ಬಿಸಾಕಿ ರಥದ ನಡುವೆ ಕೂತ್ಕೊಂಡ್ಬಿಟ್ಟ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಇದು 2ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಅವನಿಗೆ ಮನಸ್ಸಿನಲ್ಲಿ ದೈನ್ಯ, ಕರುಣೆ, ಕಣ್ಣಲ್ಲಿ ನೀರು, ಮತ್ತೆ ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂತ ಅರ್ಜುನನಿಗೆ ಕೃಷ್ಣ ಈ ಮಾತನ್ನು ಹೇಳಿದ್ನಂತೆ. ನಿನಗೆ ಇಂಥ ಪ್ರಸಂಗದಲ್ಲಿ ವಿಷಮ, ಇದೊಂದು ತುರ್ತು ಪರಿಸ್ಥಿತಿ, ನೀನು ಕಾರ್ಯಪ್ರವೃತ್ತನಾಗಬೇಕಾಗಿರುವಂತಹ ಒಂದು ಸಮಯ ಇದು. ಇಂತಹ ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಇಂಥದೊಂದು ದೌರ್ಬಲ್ಯ, ಇಂಥ ಮಾಲಿನ್ಯ ಇದು ಬರಬಾರ್ದಿತ್ತು. ಯಾರು ಹಿಂದಿನ ಕಾಲದ ಜ್ಞಾನಿಗಳು ಕೂಡ ಇಂಥ ದೌರ್ಬಲ್ಯವನ್ನ, ಇಂಥ ದುರ್ವಿಚಾರವನ್ನ ಮನಸ್ಸಿಗೆ ತಂದುಕೊಂಡವರಲ್ಲ. ಮತ್ತೆ ಇದರಿಂದ ಏನ್ ಲಾಭ? ಈ ಜಗತ್ತಿನೊಳಗೆ ಏನಾದ್ರೂ ನಿಮ್ಗೆ ಲಾಭ ಆಗ್ತದ? ಏನೂ ಇಲ್ಲ. ನಾಳೆ ಇವ್ರನ್ನೆಲ್ಲ ಕೊಲ್ಲದೆ ಬಿಟ್ರೆ, ಕರುಣೆ ತುಂಬಿ ಇವ್ರನ್ನೆಲ್ಲ ಕೊಲ್ಲದೆ ಬಿಟ್ಟು ಅವರೇ ನಿನ್ನನ್ನು ಕೊಂದ್ರು ಅಥವಾ ಕೊಲ್ಲದೆ ಇದ್ರು, ನಿನ್ಗೆ ಅದರಿಂದ ಏನಾದ್ರು ಸ್ವರ್ಗ ಸಿಗ್ತದನ? ಬಹಳ ಒಳ್ಳೆ ಕೆಲಸ ಮಾಡಿದ್ದಿ ಅಂತ ಹೇಳಿ ದೇವ್ರು ನಿನ್ ಬೆನ್ನು ತಟ್ಟಿ ನಿನಗೇನು ಸ್ವರ್ಗ ಕೊಡ್ತಾನೇನು? ಏನೂ ಇಲ್ಲ. ಈ ಜಗತ್ತಿನಲ್ಲಿ ಕೆಟ್ಟ ಹೆಸರು ಬೇರೆ. ಹೋರಾಟ ಮಾಡ್ತೀನಿ ಅಂತ ಬಂದ, ತಮ್ಮ ಅಣ್ಣನ್ನೇ ಒಂದು ಬಾರಿ ಯುದ್ಧಕ್ಕೆ ಪ್ರೋತ್ಸಾಹಿಸಿದ್ದ ಕೂಡ, ಆದ್ರೆ ಈಗ ಹಿಂಜರಿದ, ಭಯದಿಂದ ಹಿಂಜರಿದ ಅಂತಂತಾರೆ ಜನ. ಏನೋ ನಿನ್ನ ಮನಸ್ಸಿನ ಕರುಣೆ ತುಂಬಿ ಹಿಂಜರಿದ ಅಂತ ಯಾರು ತಿಳ್ಕೊತಾರೆ? ಇದು ನಿನ್ನ ದೌರ್ಬಲ್ಯ ಅಂತ ತಿಳ್ಕೊತಾರೆ. ಇದು ನಿನಗೆ ಅಕೀರ್ತಿ, ಕೆಟ್ಟ ಕೀರ್ತಿಯನ್ನ, ಅಪಕೀರ್ತಿಯನ್ನು ಕೊಡುವಂತಹ ಮಾತಿದು. ಮತ್ತೆ ಇಂಥ ಒಂದು ಮನೋದೌರ್ಬಲ್ಯ ಇದು ನಿನ್ನಂತಹ ವೀರನಿಗೆ ಹೊಂದುವಂತಹ ಗುಣ ಅಲ್ಲ, ದುರ್ಬಲ ಗುಣ ಇದು. ಹೃದಯ ದೌರ್ಬಲ್ಯ, ಮಾನಸಿಕ ದೌರ್ಬಲ್ಯ ಕ್ಷುದ್ರವಾದದ್ದು. ಇದನ್ನ ತ್ಯಕ್ತ ಉತ್ತಿಷ್ಠ, ಮನೋದೌರ್ಬಲ್ಯವನ್ನು ಬದಿಗಿಡು, ದೂರ ಇಡು, ಎದ್ದು ನಿಲ್ಲ. ಎದ್ದು ನಿಲ್ಲೋದೊಂದು ದೈಹಿಕವಾಗಿ ಎದ್ದು ನಿಲ್ಬೇಕಾಗಿಲ್ಲ, ಮಾನಸಿಕವಾಗಿ ಎದ್ದು ನಿಲ್ಲ, ಯುದ್ಧಕ್ಕೆ ಸನ್ನದ್ಧನಾಗು. ಇದೊಂದು ವಿಷಮ ಪರಿಸ್ಥಿತಿ ನಿಮಗೂ ನಿನ್ನ ಸಹೋದರಿಗೂ ಎಲ್ರಿಗೂ ಕೂಡ. ಆಗ ಮತ್ತೆ ಅರ್ಜುನ ತನ್ನ ಮನಸ್ಸಿನ ಸಂಕಟವನ್ನು ಕೃಷ್ಣನ ಮುಂದೆ ತೋಡ್ಕೊಂಡ. ಇಲ್ಲಿ ನನ್ನ ಮುಂದೆ ಇರುವಂತವ್ರು ಭೀಷ್ಮ ದ್ರೋಣರಿದ್ದಾರೆ. ಮೊದಲು ಅವರಿಬ್ಬರು ನನಗೆ ಗೌರವ ಪಾತ್ರರು. ದ್ರೋಣ ನನಗೆ ವಿದ್ಯೆ ಕಲಿಸಿದವರು, ಭೀಷ್ಮ ನಮ್ಮ ಅಜ್ಜ, ಮೊದಲಿಂದ್ರು ನಮ್ಮನ್ನು ಎತ್ತಿ ಆಡಿಸಿದಂಥವ್ರು. ಮತ್ತೆ ಇಬ್ರು ವಯಸ್ಸಿನಿಂದ ಸಮಾನರು ಕೂಡ. ನಮಗ್ ಮಾತ್ರ ಗೌರವ ಪಾತ್ರರು ಅಂತಲ್ಲ, ಇಡೀ ಜಗತ್ತಿಗೂ ಅವ್ರು ಗೌರವ ಪಾತ್ರರೇ. ಅಂತಹ ಭೀಷ್ಮರನ್ನ, ದ್ರೋಣರನ್ನ ನಾನು ಕೊಲ್ಲೋದು ಹೇಗೆ? ಮಧುಸೂದನ ಅಂತ ಕೃಷ್ಣನ ಸಂಬೋಧನೆ ಮಾಡ್ತಾನೆ. ಮಧುಸೂದನ ಅಂತ ಶಬ್ದಕ್ಕೆ ಮಧು ಅಂತ ಒಬ್ಬ ದೈತ್ಯ ಇದ್ದ ಬಹಳ ಹಿಂದೆ. ಮಧು ಮತ್ತು ಕೈಟಭರು ಅಂತ ಇಬ್ರು ರಾಕ್ಷಸರಿದ್ರು. ಅವರನ್ನು ಕೊಂದದ್ರಿಂದ ಕೃಷ್ಣನಿಗೆ ಮಧುಸೂದನ ಅಂತ ಹೆಸರು ಬಂತು. ಅದಲ್ಲದೇನೆ ಮಧು ಅಂದ್ರೆ ಈ ಜಗತ್ತಿನ ಎಲ್ಲಾ ತತ್ವಗಳು,
ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತೇನು ಪಂಚಮಹಾಭೂತಗಳು ಅಂತ ಹೇಳ್ತೀವಲ್ಲ, ಈ ಎಲ್ಲಾ ತತ್ವಗಳು, ಈ ತತ್ವಗಳನ್ನೆಲ್ಲ ಈ ಜಗತ್ತನ್ನು ಹುಟ್ಟಿಸಿದವನು ಅವನೇ. ಒಂದು ಕಾಲದಲ್ಲಿ ಈ ತತ್ವಗಳನ್ನೆಲ್ಲ ನಾಶಪಡಿಸಿ ಮತ್ತೆ ಪ್ರಳಯ ಆಗ್ತದಲ್ಲ, ಸೃಷ್ಟಿ ಪ್ರಳಯ, ಮತ್ತೆ ಸೃಷ್ಟಿ ಮತ್ತೆ ಪ್ರಳಯ, ಜಗತ್ತಿನ ಚಕ್ರ ಇದೇ ತರ ಮುಂದುವರೆದಿರ್ತದೆ. ಅದನ್ನೆಲ್ಲ ಮಾಡುವಂಥವ್ನು ಈ ಭಗವಂತ. ಮತ್ತೆ ಮಧು ಅಂದ್ರೆ ನಮ್ಗೆ ಗೊತ್ತಿರುವಂತೆ ಜೇನುತುಪ್ಪ, ಸಕ್ಕರೆ, ಸಿಹಿ. ಸೂದನ ಅಂದ್ರೆ ಅದನ್ನ ನಾಶ ಮಾಡುವವನು, ಎಲ್ಲಾ ತತ್ವಗಳನ್ನು ನಾಶ ಮಾಡುವವನು. ಹಾಗೆ ಮಧು ಅಂದ್ರೆ ಸುಖ, ಸಕ್ಕರೆ, ಅದನ್ನು ನಾಶ ಮಾಡುವವನು. ನಮ್ಮ ಸುಖವನ್ನು ನಾಶ ಮಾಡುವವನು, ನಮ್ಮ ಸುಖಕ್ಕೆ ಕೊಳ್ಳಿ ಇಡುವವನು ಅಂದ್ರೆ ಏನರ್ಥ ಅಂದ್ರೆ, ಸಂಸಾರ ಸುಖನೇ ದೊಡ್ಡದು ಅಂತ ತಿಳ್ಕೊಂಡು ನಾವಿಲ್ಲಿ ಮುಳುಗಿದ್ದೇವಲ್ಲ, ಇದಕ್ಕೆ ಅವನು ಸ್ವಲ್ಪ ಎಚ್ಚರಿಕೆ ಕೊಡ್ತಾನೆ. ಸಂಸಾರ ಸುಖನೇ ದೊಡ್ಡದಲ್ಲ, ಇದನ್ನು ಮೀರು ಧರ್ಮ, ಅಧ್ಯಾತ್ಮ ಇದನ್ನು ಜೀವನದಲ್ಲಿ ಅಳವಡಿಸ್ಕೋ. ಇದಕ್ಕಿಂತ ದೊಡ್ಡದಾದಂತಹ ಒಂದು ಸಂಗತಿ ಜಗತ್ತಿನಲ್ಲಿದೆ ಅಂತ ನಮ್ಗೆಲ್ಲರಿಗೂ ತಿಳಿಸಿಕೊಡ್ತಾನೆ. ಅದಕ್ಕಾಗಿ ಆತನನ್ನ ಮಧುಸೂದನ ಅಂತ ಕರೀತಾರೆ. ಸಂಸಾರ ಸುಖವೇ ದೊಡ್ಡದಲ್ಲ ಅಂತ ಎಚ್ಚರಿಸ್ತಾನೆ. ಆದ್ರಿಂದ ಆತನನ್ನು ಮಧುಸೂದನ ಅಂತ ಕರೀತಾರೆ. ಮಧು ಅಂದ್ರೆ ಅತ್ಯಂತ ಸಿಹಿಯಾದದ್ದು. ಈ ಜಗತ್ತಿನಲ್ಲಿ ಅತ್ಯಂತ ಸಿಹಿಯಾದದ್ದು ಯಾವುದು? ಸುಖನೇ, ಅದು ಹೌದು. ಆದ್ರೆ ನಾವು ಈ ಸಂಸಾರದ ಲೆವೆಲ್ನೊಳಗಿದ್ದಾಗ, ಈ ಮಟ್ಟದೊಳಗಿದ್ದಾಗ, ಇಲ್ಲೇ ಮುಳುಗಿ ಹೇಳ್ತಿದ್ದಾಗ ಸಂಸಾರ ಸುಖನೇ ದೊಡ್ಡದು. ಆದ್ರೆ ಇದನ್ನ ದಾಟಿ ಹೋದಾಗ ಭಗವಂತನ ಸಾನ್ನಿಧ್ಯ ಸುಖನೇ ದೊಡ್ಡದು. ಅದು ವಾಸ್ತವಿಕವಾಗಿ ಮಧು ಅಂದ್ರೆ. ಅಂಥದ್ದನ್ನ ನಮಗೆ ಸೂದನ ಅಂದ್ರೆ ಕೊಡುವವನು ಅಂತ ಅರ್ಥ. ಸೂದನ ಅನ್ನೋ ಶಬ್ದಕ್ಕೆ ನಾಶ ಮಾಡುವವನು ಅಂತ ಒಂದು ಅರ್ಥ ಇಲ್ಲ ಅಂತಲ್ಲ. ಸಂಸಾರ ಸುಖ ನಾಶ ಮಾಡಿ ಸಾಕೆನ್ನುವಂತ ನಮ್ಮನ್ನು ಎಚ್ಚರಿಸಿ ಮುಕ್ತಿ, ತನ್ನ ಸಾನ್ನಿಧ್ಯದ ಸುಖವನ್ನು ಕೊಡುವಂತವನು. ಅದಕ್ಕಾಗಿ ಅವನನ್ನು ಮಧುಸೂದನ ಅಂತ ಕರೀತಾರೆ. ನೀನು ಕೂಡ ನನಗಿರೋ ಭ್ರಾಂತಿಗಳನ್ನೆಲ್ಲ ಪರಿಹಾರ ಮಾಡಿ ನನಗೆ ನಿನ್ನ ಸಾನ್ನಿಧ್ಯದ ಸುಖವನ್ನು ಕೊಡಬೇಕು ಅನ್ನೋದು ಅರ್ಜುನನ ಮಾತಿನಲ್ಲಿದ್ದಂತಹ ತಾತ್ಪರ್ಯ. ಮತ್ತೆ ಈ ಎಲ್ಲಾ ಮಹಾತ್ಮರಾದಂತಹ ಭೀಷ್ಮ, ದ್ರೋಣ ಇಂಥವ್ರನ್ನೆಲ್ಲ ಕೊಂದು ನಾವು ರಾಜ್ಯ ಆದ, ಇದ್ರ ಬದಲು ಈ ಜಗತ್ತಿನಲ್ಲಿ ಭಿಕ್ಷೆ ಬೇಡಿ ತಿನ್ನೋದಾದ್ರೂ ಯೋಗ್ಯ ಅಲ್ಲ. ಇದೇನು ಭಿಕ್ಷೆ ಬೇಡುವುದು ಅವಮಾನಕರ ಸಂಗತಿ ಏನಲ್ಲ. ಅವರೆಲ್ಲ ನಾನಾ ತರದ ಆಸೆಗಳನ್ನ ಇಟ್ಕೊಂಡು ಈ ಯುದ್ಧಕ್ಕೆ ಬಂದಿದ್ದಾರೆ. ಭೀಷ್ಮ, ದ್ರೋಣ ಇವರೆಲ್ಲ ಅವ್ರೇನ್ ಆಸೆ ಇಟ್ಕೊಂಡು ಬಂದಿದ್ದಾರೆ ಅಂದ್ರೆ ಅರ್ಥ ಕಾಮ. ಭೀಷ್ಮರಿಗೆ, ದ್ರೋಣರಿಗೆ ಏನ್ ಆಸೆ ಇತ್ತು? ಅವ್ರಿಗೇನಾದ್ರು ಗೌರವ, ಪದವಿ ಇತ್ಯಾದಿಗಳ ಆಸೆ ಇತ್ತೇನೋ ಅಂದ್ರೆ ಅವ್ರಿಗೆ ಆಸೆ ಇಲ್ದಿರ್ಲಿಕ್ಕಿಲ್ಲ. ದ್ರೋಣ, ದುಶಾಸನ ಮೊದಲಾದವರಿಗೆ ಸಾಮ್ರಾಜ್ಯ ಸಿಗಬೇಕು. ದುರ್ಯೋಧನ, ದುಶಾಸನ ಮೊದಲಾದವರಿಗೆ ಸಾಮ್ರಾಜ್ಯ ನಮಗ್ ಬರಬೇಕು, ನಾವೇ ಈ ಪಾಂಡವರನ್ನ ಮತ್ತೆ ಓಡಿಸಿ, ಕಾಡಿಗೆ ಓಡಿಸಿ ನಾವೇ ಸಾಮ್ರಾಜ್ಯ ಆಳ್ಬೇಕು ಅಂತ ಅವ್ರಿಗೆ ದುರಾಸೆ ಇತ್ತು. ಅವ್ರ ದುರಾಸೆಗೆ ಒತ್ತಾಸೆಯಾಗಿ ನಿಂತವರು ಈ ದ್ರೋಣ ಮತ್ತೆ ಭೀಷ್ಮ ಮೊದಲಾದವರು. ಅವರು ನಾ ಹಿಂದೆ ಹೇಳಿದ್ದೆ ಅದನ್ನ, ನಾವು ಅರ್ಥಕ್ಕೆ ದಾಸರು ನಾವು ಅಂತ ಭೀಷ್ಮ ದ್ರೋಣರು ಕೃಷ್ಣನ್ ಮುಂದೆ, ಈ ಧರ್ಮರಾಜನ ಮುಂದೆ ಹೇಳ್ಕೊಂಡಿದ್ರು. ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಧರ್ಮರಾಜ ಭೀಷ್ಮ ದ್ರೋಣರಿಗೆ ಹೋಗಿ ನಮಸ್ಕಾರ ಮಾಡಿದ. ಎಲ್ಲಿಂದ ಅವ್ರ ಮನೆಗೆ ಹೋಗಿ ಅಲ್ಲ, ಮನೆಗೆ ಹೋಗಿ ರಹಸ್ಯವಾಗಿ ನಮಸ್ಕಾರ ಮಾಡಿದ್ದಲ್ಲ. ಚುನಾವಣಾ ಪ್ರಚಾರಕ್ಕಿಂತ ಮೊದಲು ಯಾರಿಗೋ ಹೋಗಿ ಎದುರಾಳಿಗಳಿಗೂ ಕೆಲವು ಸರಿ ಹೊಂದಾಣಿಕೆ ಮಾಡ್ಕೊಂಡು ಬರ್ತಿರ್ತೇವೆ, ಅಂಥದ್ದಲ್ಲ. ಯುದ್ಧ ಭೂಮಿಯಲ್ಲೇ ಹೋಗಿ ಆ ಭೀಷ್ಮ ದ್ರೋಣರಿಗೆ ನಮಸ್ಕಾರ ಮಾಡಿಬಿಟ್ಟ. ಯುದ್ಧ ಮಾಡುವನಿದ್ದೇನೆ, ನನಗೆ ಸಮ್ಮತಿ ಕೊಡ್ರಿ ಅಂತ. ಆವಾಗ ಅವ್ರು ಏನಂದಿದ್ರು, ನಿನಗೆ ಎಲ್ಲಿ ಧರ್ಮ ಇದೆಯೋ ಅಲ್ಲೇ ಜಯ ಆಗ್ಲಿ ಅಂತ ಆಶೀರ್ವಾದ ಮಾಡಿಬಿಟ್ಟಿದ್ರು. ಇದು ಅವ್ರ ಮೇಲೆ ಈ ಧರ್ಮರಾಜ ಆಡಿದಂತ ಒಂದು ಆಟ. ಅವ್ರ ಮನಸ್ಸು ಅಲ್ಲೇ ದುರ್ಬಲ ಆಗಿಬಿಟ್ಟಿತ್ತು. ನಾನು ಹಿಂದೆ ಹೇಳಿದ್ದೆ, ಈ ತರ ಮಾಡಿ ಅವ್ರನ್ನ ಸೋಲಿಸಿಬಿಟ್ಟಿದ್ದ ಅವನಿಗಾಗಲೇ. ಅವ್ರೇನ್ ಹೇಳಿದ್ರು ಅಂದ್ರೆ, ಅರ್ಥಸ್ಯ ಪುರುಷೋ ದಾಸೋ ದಾಸಸ್ತ್ವರ್ಥೋ ನಕಸ್ಯ ಚಿತ್ರ. ಈ ಜಗತ್ತಿನಲ್ಲಿ ಪ್ರತಿಯೊಬ್ರು ಕೂಡ ದುಡ್ಡಿನ ದಾಸರು. ದುಡ್ಡು ಯಾರಿಗೂ ದಾಸ ಅಲ್ಲ, ದುಡ್ಡು ಯಾರ ಕೈಗೂ ಸಿಗೋದಿಲ್ಲ. ದುಡ್ಡು ಯಾರ ಕೈಯೊಳಗೆ ಸ್ಥಿರವಾಗಿದೆ? ಎಂಥ ದೊಡ್ಡ ಶ್ರೀಮಂತನೇ ಆಗಲಿ, ಎಂಥ ದೊಡ್ಡ ಸ್ಥಾನಮಾನವಂತನೇ ಆಗಲಿ, ದುಡ್ಡು ಯಾರ ಕೈಯೊಳಗೂ ಸ್ಥಿರವಾಗಿಲ್ಲ. ದುಡ್ಡು ಅಂದ್ರೆ ಬರೇ ದುಡ್ಡಲ್ಲ, ಸ್ಥಾನ, ಮಾನ, ಧನ. ಒಂದು ಉನ್ನತವಾದ ಸ್ಥಾನ, ಜನರಿಂದ, ಸಮಾಜದಿಂದ ಬರಬೇಕಾದಂತಹ ಒಂದು ಮಾನ ಮತ್ತೆ ಧನ, ಇದು ಯಾರ ಕೈಯೊಳಗೆ ಸ್ಥಿರವಾಗಿರ್ತದೆ? ಎಷ್ಟು, ಯಾರು ಯಾವ ಅಧಿಕಾರದಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ? ಸಂಪತ್ತು ಯಾವ ಜನರಲ್ಲಿ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯ? ಸಂಪತ್ತೇ ಬಹಳ ಚಂಚಲ, ಅದು ಕೈ ತಪ್ಪಿಸ್ಕೊಂಡು ಹೋಗಿಬಿಡ್ತದೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಮೋಸ ಮಾಡಿ ಹೋಗಿಬಿಡ್ತದೆ. ದುಡ್ಡು ಯಾರಿಗೂ ದಾಸ ಅಲ್ಲ, ಎಲ್ರೂ ದುಡ್ಡಿನ ದಾಸರು. ನಮಗೆ, ನಾವು ಭೀಷ್ಮ ದ್ರೋಣರು ಇಷ್ಟು ಹಿರಿಯರು ಹೌದು, ಆದ್ರೆ ಇಷ್ಟು ವರ್ಷ ನಾವು ಕೌರವ ಸಾಮ್ರಾಜ್ಯದಲ್ಲಿ ಇದ್ದೀವಲ್ಲ, ಅದಕ್ಕೆ ನಾವು ದಾಸರಾಗಿ ಬಿಟ್ಟಿದ್ದೀವಿ. ಅದನ್ನ ಬಿಟ್ಟು ಬರ್ಲಿಕ್ಕೆ ಆಗ್ತಿಲ್ಲ ನಮಗೆ ಅಂತ ಹೇಳಿದ್ರು ಅವರು. ಅದಕ್ಕೆ ಅವರೆಲ್ಲ ಅರ್ಥಕಾಮರು, ಅರ್ಥದ ದಾಸರು.
ಭೀಷ್ಮ, ದ್ರೋಣ, ಭೀಷ್ಮನ ಚಿಕ್ಕಪ್ಪ ಬಾಲ್ಹಿಕ, ದುರ್ಯೋಧನ, ದುಶಾಸನ ಇವರೆಲ್ಲರೂ ಕೂಡ ಅವರೇನು ಅರ್ಥದ ದಾಸರಾಗಿ ಅರ್ಥದ ದುರಾಸೆಯಿಂದ ಈ ಯುದ್ಧಕ್ಕೆ ಬಂದಿದ್ದಾರೆ. ಅವರನ್ನು ಕೊಂದು ಅವರ ರಕ್ತದಿಂದ ತೊಯ್ದಂತ ಈ ಭೂಮಿಯನ್ನು ಆಳ್ಬೇಕು ನಾನು. ರಕ್ತದಿಂದ ತೊಯ್ಯೋದು ಅಂದ್ರೆ ರಕ್ತ ಯುದ್ಧ ಮುಗಿದ ಮೇಲೆಲ್ಲ ಒಣಗಿ ಹೋಗಿರ್ತದೆ. ಆದ್ರೆ ಆ ರಕ್ತದ ಸ್ಪರ್ಶ ಈ ಸಿಂಹಾಸನ, ಆ ರಾಜ್ಯ ಇದಕ್ಕೆಲ್ಲದಕ್ಕೂ ಇದ್ದೇ ಇರ್ತದಲ್ಲ. ಅವ್ರನ್ನ ಕೊಂದು ನಾವು ಈ ರಾಜ್ಯ ಆಳ್ತಿದ್ದೇವೆ ಅಂತ ನಮಗೂ ಒಂದ್ ಬಾರಿ ಯಾವಾಗಾರ ಅನಿಸ್ತದೆ, ಜನರು ಯಾವಾಗಾರ ಒಂದ್ ಬಾರಿ ಅನ್ಕೋತಾರೆ. ಆದ್ರಿಂದ ಅವರ ರಕ್ತದಿಂದ ತೊಯ್ದು ಹೋದಂತಹ ರಾಜಭೋಗವನ್ನು ನಾವು ಅನುಭವಿಸ್ಬೇಕಲ್ಲ. ಇದ್ರ ಮೊದಲು ಭಿಕ್ಷೆ ಬೇಡೋದು ಒಳ್ಳೇದು ಅಂತ ಅವನು ಅರ್ಜುನ. ಇನ್ನು ಭಿಕ್ಷೆ ಬೇಡಿದ್ರು ಅವ್ರ ಹಿಂದೆ ಪಂಚಪಾಂಡವರು, ನಮಗಿದು ಗೊತ್ತು. ಅವ್ರು ಅರಗಿನ ಮನೆಯಿಂದ ತಪ್ಸ್ಕೊಂಡು ಬಂದಿದ್ರಲ್ಲ, ಅರಗಿನ ಮನೆಯಿಂದ ತಪ್ಸ್ಕೊಂಡು ಬಂದವರು ತಾಯಿ ಅವರು ಯಾವ್ದೋ ಮನೆಯೊಳಗೆ ಇಳ್ಕೊಂಡಿದ್ರು. 5 ಜನ ಪಾಂಡವರು ಮತ್ತೆ ತಾಯಿಯಲ್ಲೇ ಮನೆಯೊಳಗೆ ಇರ್ತಿದ್ಲು. ಪಾಂಡವರು ಹೊರಗೋಗಿ ಭಿಕ್ಷೆ ಬೇಡಿ ಬರ್ತಿದ್ರು. ಭೀಮಸೇನ ಒಬ್ಬ ಹೋಗ್ತಿರ್ಲಿಲ್ಲ ಅಂತ, ಯಾವಾಗಾದ್ರು ಕೆಲವು ಬಾರಿ ಹೋಗ್ತಿದ್ದ ಅಷ್ಟೇ ಅಂತ. ಇವರೆಲ್ಲ ಭಿಕ್ಷೆ ಬೇಡಿ ಬರ್ತಿದ್ರು. ಭಿಕ್ಷೆ ಬೇಡಿ ಬಂದು ಉಣ್ಣೋದು ಅವ್ರಿಗೆ ಅಭ್ಯಾಸನೇ ಇತ್ತು. ಹಾಗೆ ಮಾಡಿಬಿಡೋಣ, ಸುಮ್ಮನೆ ಯಾಕೆ ಈ ಯುದ್ಧ ಅಂತ ಅನ್ಕೊಂಡವ್ರು. ನಮಗ್ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನಾವು ಗೆಲ್ತೀವೋ ಅಥವಾ ಸೋಲ್ತೀವೋ, ನಾವೇ ಅವ್ರನ್ನ ಸೋಲ್ಸಿ ನಾವು ಗೆಲ್ತೀವೋ ಅಥವಾ ಅವರೇ ನಮ್ಮನ್ನು ಸೋಲ್ಸಿ ಅವರೇ ಗೆಲ್ತಾರೆ, ಯಾರು ಗೆಲ್ತಾರೆ? ಮತ್ತೆ ಮನುಷ್ಯ ಕೊನೆಗೂ ಇಷ್ಟೆಲ್ಲ ಯುದ್ಧ ಮಾಡ್ಬೇಕಲ್ಲ. ಯುದ್ಧ ಮಾಡಿದ್ಮೇಲೆ ಮುಂದೆ ಅವನ ಉದ್ದೇಶ ಏನು? ಸುಖ ಪಡ್ಬೇಕು. ಸುಖ ಯಾರ ಜೊತೆ ಪಡ್ಬೇಕು? ತಮ್ಮವ್ರ ಜೊತೆ ಪಡ್ಬೇಕು. ಎಲ್ಲ ನಮ್ಮವ್ರು ಯಾರು ಇಲ್ಲ, ನಾವು ಒಬ್ಬನೇ ಸುಖ ಪಡೋದೇನು? ನನಗೆ ನನ್ನ ಹೆಂಡತಿ ಅಥವಾ ಗಂಡ ಬೇಕು, ಮಕ್ಕಳು ಬೇಕು, ಬಂಧುಗಳು ಬೇಕು. ನಾವು ಮೆರೆದಾಡ್ತಿಡೋದನ್ನ ನೋಡಿ, ರಥ ಮತ್ತು ವಾಹನ ಇತ್ಯಾದಿಗಳ ಮೇಲೆ ಮೆರೆದಾಡ್ತಿಡೋದನ್ನ ನೋಡ್ಲಿಕ್ಕೆ ಜನ ಬೇಕಲ್ಲ. ಯಾರು ನೋಡದೆ ಹೋದ್ರೆ ನಾವು ಮೆರೆದಾಡಿ ಏನು ಉಪಯೋಗ? ಮನುಷ್ಯನಿಗೆ ಇದು ಇರೋದೇ ಇದು, ನನ್ನ ಹತ್ರ ಇದೆ ಅಂತ ಮುಖ್ಯ ಅಲ್ಲ, ಇದನ್ನ ಜನ ನೋಡ್ಬೇಕು. ಏನ್ರಿ ಎಲ್ಲಿ ಸಂಪಾದನೆ ಮಾಡಿದ್ರಿ ಇದನ್ನೆಲ್ಲ ಅಂತ ಅವನು ಹೊಗಳಬೇಕು. ಅದು ಅವನಿಗೆ ಅವಾಗ ಅದು ಸಂತೋಷ ಹೆಚ್ಚು. ಇಂಥ ಭ್ರಾಂತಿ ಇರ್ತದೆ. ಮತ್ತೆ ಯಾರು ಇಲ್ಲದೆ ಹೋದ್ರೆ ನಮ್ಮನ್ನು ನಾವು ಮೆರೆದಾಡೋದನ್ನ ನೋಡುವವರೇ ಯಾರು ಇಲ್ಲ, ಮತ್ತೆ ನಮ್ ಸುಖ ಹಂಚಿ ಉಣ್ಲಿಕ್ಕೆ ಯಾರು ಇಲ್ಲ. ಮತ್ತೆ ಹಾಗಾದ್ರೆ ನಾವು ಯುದ್ಧ ಯಾಕೆ ಮಾಡ್ಬೇಕು? ಇವರೆಲ್ಲ ಸತ್ತೋಗ್ಬಿಡ್ತಾರೆ ನಾಳೆ, ಯಾರೂ ಇಲ್ಲ. ಕೊನೆಗೆ ಏನಾಗಿತ್ತು ಅಂತಂದ್ರೆ, ಅದನ್ನ ಅವ್ನು ಹೇಳಿದ್ದು ಒಂದ್ ದೃಷ್ಟಿಯಿಂದ ಸರಿ, ಅದಕ್ಕೆ ಮುಂದೆ ಉತ್ತರಗಳನ್ನ ಕೃಷ್ಣ ಹೇಳ್ತಾನೆ. ಈ ಪಾಂಡವರ ಸೈನ್ಯದಲ್ಲಿ ಉಳಿದವರು 5 ಜನ ಪಾಂಡವರು, ಕೃಷ್ಣ ಇವರಿಬ್ರು ಮಾತ್ರ. ಪಾಂಡವರು 5 ಜನ ಮಕ್ಕಳು ಸತ್ತು ಹೋಗಿದ್ರು. ಅರ್ಜುನನ ಮಗ ಅಭಿಮನ್ಯು ಸತ್ತು ಹೋಗಿದ್ದ. ಎದುರಾಳಿ ಸೈನ್ಯದಲ್ಲಿ ಅವರು ಎಲ್ಲ ಸತ್ತು ಹೋಗಿದ್ರು, ಯಾರೂ ಉಳಿದಿರ್ಲಿಲ್ಲ. ಬೇರೆ ಸಣ್ಣ ಸಣ್ಣ ಮಕ್ಕಳು ಕೆಲವರೆಲ್ಲ ಉಳಿದಿದ್ರು ಅಷ್ಟೇ. ಕೊನೆ ಕೃಷ್ಣ ಅವತಾರ ಪರಿಸಮಾಪ್ತ ಮಾಡುವಾಗ ಕೃಷ್ಣನ ಮಕ್ಕಳು ಎಲ್ಲ ಸತ್ತು ಹೋಗಿಬಿಟ್ಟಿದ್ರು, ಯಾರೂ ಉಳಿದಿದ್ದಿಲ್ಲ. ಅದರಿಂದ ನಾವು ನಾಳೆ ಯುದ್ಧ ಮಾಡಿ ಯಾರ ಜೊತೆ ಈ ಸಂಪತ್ತನ್ನು ಹಂಚಿಕೊಂಡು ತಿನ್ನೋದು? ನಮ್ಮ ವೈಭವವನ್ನು ನೋಡೋರು ಯಾರಿದ್ದಾರೆ? ಯಾಕೆ ಇದನ್ನೆಲ್ಲ ಮಾಡ್ಬೇಕು ನಾವು? ಅಂಥವ್ರೆಲ್ಲ ನಮ್ಮ ಎದುರಿಗಿದ್ದಾರೆ. ಈಗ ಅವ್ರನ್ನ ಬಿಟ್ಟು ನಾವು ಬದುಕೇನು ಉಪಯೋಗ? ನನಗೀಗ ದೈನ್ಯ, ಮನಸ್ಸಿಗೆ ದೈನ್ಯ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಧರ್ಮದ ಬಗ್ಗೆ ನಿರ್ಧಾರ ತಗೊಳ್ಳಿಕ್ ಆಗ್ತಿಲ್ಲ. ಈ ಧರ್ಮ ಯಾವುದು, ಅಧರ್ಮ ಯಾವುದು ಅಂತ. ಇಷ್ಟಲ್ಲ, ಇದು ಹೇಗೆ ಅಂದ್ರೆ ದ್ವಂದ್ವ ಅಂತ ತಪ್ಪಿ ನಾನು ಹೇಳಿದೆ. ಅವನಿಗೆ ತೀರ್ಮಾನ ಇಲ್ಲ. ನಾನು ಮಾಡ್ತಿರೋದೇ ಸರಿ, ಧನಸ್ಸಿನ ಕೆಳಗೆ ಬಿಸಾಕಿರೋದೇ ಸರಿ, ಯುದ್ಧ ಬೇಡ ಅಂತ ಅವನಿಗೆ ಸ್ಪಷ್ಟವಾದ ತೀರ್ಮಾನ ಏನೂ ಇಲ್ಲ. ನಡುವೆ ಗೊಂದಲ ಕೂಡ. ಎದುರುಗಡೆ ಕೃಷ್ಣ ಇದ್ದಿದ್ರಿಂದ ಕೃಷ್ಣನಂತ ವ್ಯಕ್ತಿ ಎದುರುಗಿದ್ನೆಲ್ಲ ಹೇಳ್ಕೊತಿದ್ದೇನಲ್ಲ, ಇದು ಸರಿಯೋ ತಪ್ಪು? ಧರ್ಮ ಯಾವುದು? ನನಗೆ ಶ್ರೇಯಸ್ ಯಾವುದು? ನನಗೆ ನನ್ನ ತಮ್ಮಂದ್ರಿಗೆ, ನಮ್ಮ ಅಣ್ಣಂದ್ರಿಗೆಲ್ಲರಿಗೂ ಶ್ರೇಯಸ್ ಯಾವುದು? ಅದನ್ನ ನಿಶ್ಚಯ ಮಾಡಿ ನೀನೇ ಹೇಳಬೇಕು. ಶಿಷ್ಯಸ್ತೇಹಂ ಶಾಧಿ ಮಾಂತ್ವಾಂ ಪ್ರಪನ್ನಂ ಅಂತಾನೆ. ಇದು ನಾವೆಲ್ಲ ಅನುಸಂಧಾನ ಮಾಡಬೇಕಾದಂತಹ ಒಂದು ಮಾತು. ನಾನು ನಿನ್ನ ಶಿಷ್ಯ, ನಾನು ನಿನಗೆ ಇವತ್ತು ಶರಣಾಗತನಾಗಿದ್ದೀನಿ, ನೀನು ನನಗೆ ಧರ್ಮ ಏನು ಅಂತ ಹೇಳಬೇಕು. ಈ ಜಗತ್ತಿಗೆಲ್ಲದಕ್ಕೂ ಕೂಡ ಜಗದ್ಗುರುಗಳು ಅನೇಕ ಜನ ಇರ್ತಾರೆ ಜಗತ್ತಿನಲ್ಲಿ. ಎಲ್ಲಾ ಪ್ರದೇಶದಲ್ಲಿಯೂ ಕೂಡ, ಎಲ್ಲಾ ಊರುಗಳಲ್ಲಿಯೂ, ಎಲ್ಲಾ ಸಮಾಜಗಳಲ್ಲೂ ಜಗದ್ಗುರುಗಳು, ಜಗತ್ತಿಗೆ ಬೋಧನೆ ಮಾಡ್ಲಿಕ್ಕಾಗಿರುವಂತಹ ಧಾರ್ಮಿಕ ಮುಖಂಡರು ಇದ್ದೇ ಇರ್ತಾರೆ. ಇಡೀ ಜಗತ್ತಿಗೆ ಗುರು ಯಾರು ಅಂದ್ರೆ ಭಗವಂತನೇ ಜಗತ್ತಿಗೆ ಗುರು. ಅವನೇ ತ್ವಮೇವ ಮಾತಾಚ ಪಿತಾಚ ತ್ವಮೇವ, ನೀನೇ ತಾಯಿ, ನೀನೇ ತಂದೆ, ನೀನೇ ಗುರು, ನೀನೇ ಬಂಧು. ಜಗತ್ತಿಗೆಲ್ಲ ಅವನೇ ಗುರು. ಆದ್ರಿಂದ ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ ಅಂತ ಶಾಸ್ತ್ರ ಹೇಳ್ತದೆ. ಚತುರ್ಮುಖ ಬ್ರಹ್ಮ, 4 ಮುಖದ ಬ್ರಹ್ಮ ವಿಷ್ಣುವಿನಿಂದ ಹುಟ್ಟಿದ ಇದೆಲ್ಲ ಹೇಳ್ತಾರೆ. ಯಾರೋ ಒಬ್ರಿಗೆ ತಂದೆ, ಮತ್ತೊಬ್ಬರಿಗೆ ಮಗ, ಮೊಮ್ಮಗ ಅಂತಿದ್ರೆ ಸಂಬಂಧ ಹೇಳ್ತಾರೆ. ಈಗ ನೇರವಾಗಿ ನಾವ್ಯಾರು ಭಗವಂತನಿಂದ ಹುಟ್ಟಿಲ್ಲ, ಯಾವುದೋ ಪರಂಪರೆಯಿಂದ ಅವರಿಂದ ಅವ್ರು ಯಾರು ಹುಟ್ಟಿದ್ರು, ಅವರಿಂದ ಅವ್ರು ಯಾರು ಹುಟ್ಟಿದ್ರು, ಮತ್ತೆ ನಾವು ಹುಟ್ಟಿದ್ವಿ.
ಆದ್ರೆ ನಮಗೂ ಭಗವಂತನಿಗೂ ನೇರವಾದ ಸಂಬಂಧ ಏನು ಅಂದ್ರೆ, ಒಂದ್ ದೃಷ್ಟಿಯಿಂದ ಒಂದು ತಾಯಿನೂ ಹೌದು, ತಂದೆನೂ ಹೌದು, ಗುರು ಅಂತೂ ಮುಖ್ಯ. ನಮ್ಗೆಲ್ಲರಿಗೂ ಕೂಡ ಒಳಗಿದ್ದು ಬೋಧನೆ ಮಾಡ್ಬೇಕಾದ ಅವನೇ ಗುರು. ಅದನ್ನ ನಾನು ಕೂಡ ನಿನ್ನ ಶಿಷ್ಯನಾಗಿದ್ದೇನೆ ಅಂತ ಅರ್ಜುನ ಏನ್ ಹೇಳ್ತಾನಲ್ಲ, ಅದು ನಾವು ಎಲ್ಲ ಭಗವಂತನ ನಿನ್ನ ಶಿಷ್ಯರಾಗಿದ್ದೇವೆ, ನನಗೆ ನೀನು ಆ ತತ್ವವನ್ನು ಉಪದೇಶಿಸು ಅಂತ ಹೇಳ್ತಿದ್ದಾನೆ. ನಾವು ಭಗವಂತನೇ ನಿನ್ನ ಶಿಷ್ಯರು ಅಂತ ಯಾವತ್ತೂ ಅವನನ್ನು ಧ್ಯಾನಿಸ್ಬೇಕು, ಭಗವಂತನನ್ನು. ಮತ್ತೆ ಆ ಭಗವಂತನೇ ನಮಗೆಲ್ಲರಿಗೂ ಜ್ಞಾನೋಪದೇಶ ಮಾಡ್ಲಿಕ್ಕೆ ಸಮರ್ಥ. ಅವನೇ ಕರ್ತ, ನಮ್ಮೊಳಗೆ ನಿಂತು ಮಾಡಿಸುವವನು ಅವನೇ. ಅರ್ಹನ್, ಜಗತ್ತಿಗೆಲ್ಲ ಜ್ಞಾನೋಪದೇಶ ಮಾಡ್ಲಿಕ್ಕೆ ಯೋಗ್ಯನಾಗಿರುವ ವ್ಯಕ್ತಿ. ಅರ್ಹನ್ ಅಂದ್ರೆ ಜ್ಞಾನೋಪದೇಶ ಮಾಡ್ಲಿಕ್ಕೆ ಇರುವ ಯೋಗ್ಯ ವ್ಯಕ್ತಿ ಅಂತ ಅರ್ಥ. ಅವನೇ ಅರ್ಹನ್, ಅವನೇ ಶಿವ, ಅವನೇ ವಿಷ್ಣು, ಅವನೇ ತಾಯಿ, ಅವನೇ ತಂದೆ, ಅವನೇ ಬಂಧು. ಅದಕ್ಕಾಗಿ ಇಡೀ ಜಗತ್ತಿಗೆ ಒಬ್ಬನೇ ದೇವರು, ಅವನನ್ನೇ ಬೇರೆ ಬೇರೆ ಹೆಸರಿನಿಂದ ಕರಿತಿರ್ತೇವೆ ನಾವೆಲ್ಲ ಅಂತ ಆ ಶ್ಲೋಕ ನಾನು ಪ್ರತಿ ಬಾರಿ ಹೇಳೋದು ಆ ಉದ್ದೇಶದಿಂದಲೇ. ಹೀಗೆ ಅರ್ಜುನ ಪ್ರಾರ್ಥನೆ ಮಾಡಿದ್ದೇನಿದೆ, ನಮ್ಮೆಲ್ಲರನ್ನು ಪ್ರತಿನಿಧಿಯಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದು. ಈ ಯುದ್ಧ ಮಾಡಿದ್ರೆ ನನಗೆ ಸಿಗೋದೇನು? ಈ ಒಂದು ಸಾಮ್ರಾಜ್ಯ, ಕೌರವ ಸಾಮ್ರಾಜ್ಯ, ಇದು ನಮ್ಗೆ ಸಿಗ್ತದೆ. ಹಸ್ತಿನಾವತಿ, ಆಮೇಲೆ ಹಿಂದೆ ನಾವು ಆಳಿದ ಇಂದ್ರಪ್ರಸ್ಥವನ್ನು ಪಾಂಡವರು ಆಳ್ತಿದ್ರು, ಹಸ್ತಿನಾವತಿಯನ್ನ ಕೌರವರು ಆಳ್ತಿದ್ರು. ಈ ಜೂಜಾಟ ನಡೆದು ಇಂದ್ರಪ್ರಸ್ಥವನ್ನು ಕೌರವರು ಕಿತ್ಕೊಂಡ್ ಬಿಟ್ಟಿದ್ರು. ಇವೆಲ್ಲ ಸೇರಿ ನಮಗೆ ಸಿಗುತ್ತದೆ. ಇಡೀ ಒಂದು ಸಾಮ್ರಾಜ್ಯ, ಇಡೀ ಭಾರತವನ್ನೇ ನಾವು ಗಮನಿಸಿದ್ರು, ಆವಾಗಿನ ಭೌಗೋಳಿಕ ಪರಿಸ್ಥಿತಿಯನ್ನೇ ಗಮನಿಸಿದ್ರು ಕೂಡ ಭಾರತದ ಒಂದು ದೊಡ್ಡ ಭೂಭಾಗ ನನ್ನ ಆಡಳಿತಕ್ಕೆ ಬರ್ಬೋದು. ಇಡೀ ಭೂಮಂಡಲ ಆದ್ರೂ ಬರ್ತದೇನು? ಎಲ್ಲನೂ ಬರ್ತದಂತಿಲ್ಲ. ಆವಾಗಲೇ ಬಹಳ ದೂರ ಇದ್ದಂತ ಎಷ್ಟೆಷ್ಟೋ ರಾಜ್ಯಗಳಿದ್ದವು, ಅವನ್ನೆಲ್ಲವನ್ನೂ ಪಾಂಡವರು ಆಳ್ತಿರ್ಲಿಲ್ಲ. ಆದ್ರೆ ಅವರು ಚಕ್ರವರ್ತಿಗಳಾದ ಮೇಲೆ ಸ್ವಲ್ಪ ಅಲ್ಲಿಂದ ಆ ಎಲ್ಲಾ ಪ್ರದೇಶಗಳ ಮೇಲೆ ಹಿಡಿತಾ ಇತ್ತು ಅವರಿಗೆ. ಋಷಿಕಾಹ ಚೀನಾಶ್ಚ ಅಂತ ಮಹಾಭಾರತದೊಳಗೆ ಹೇಳ್ತಾರೆ. ಚೀನಾಶ್ಚ ಅಂದ್ರೆ ಚೈನಾ ದೇಶದವರು, ಋಷಿಕಾಹ ಅಂದ್ರೆ ರಷ್ಯಾ ದೇಶದವರು ಅಂತ ಈ ಹೆಸರುಗಳು ಮಹಾಭಾರತದಲ್ಲಿ ಕಾಣ್ತಾರೆ. ಆದ್ರೆ ನೇರವಾಗಿ ಅಲ್ಲೆಲ್ಲ ಆಡಳಿತ ಇರ್ಲಿಲ್ಲ, ಯಾಕಂದ್ರೆ ಬಹಳ ದೂರ ಇತ್ತು. ಆದ್ರೆ ಅಲ್ಲಿನ ಆಡಳಿತಗಾರರು ಇವರು ಯಜ್ಞ ಮಾಡುವಾಗ ಕಪ್ಪ ಕಾಣಿಕೆ ತಂದೊಪ್ಪಿಸ್ತಿದ್ರು. ಋಷಿಕಾಹ ರಷ್ಯಾದವರು, ಚೀನಾಹ ಚೈನಾ ದೇಶದವರು ಅಂತ ಮಹಾಭಾರತದೊಳಗೆ ಬರ್ತದೆ. ಇರ್ಲಿ, ನಮ್ಗೆ ಈಗ ಸಿಗೋದು ಹಸ್ತಿನಾವತಿ, ಇಂದ್ರಪ್ರಸ್ಥ, ಇವತ್ತಿನ ಉತ್ತರ ಭಾರತ ಕೆಲವು ಸಿಗಬಹುದು. ಇಷ್ಟು ಸಿಗ್ತದೆ, ಹೌದು, ಇಷ್ಟು ಸಿಗಬಹುದು. ಮತ್ತೆ ಇನ್ನೇನ್ ಸಿಗ್ತದೆ? ಸ್ವರ್ಗಲೋಕ ಸಾಮ್ರಾಜ್ಯ ಏನ್ ಸಿಗ್ತದೇನು? ನೀವು ಭೂಲೋಕದಲ್ಲಿ ಗೆದ್ದು ಬಂದಿದ್ದೀರಿ, ನನ್ನ ಸಾಮ್ರಾಜ್ಯನ ಸ್ವಲ್ಪ ಉಪಯೋಗ ಮಾಡ್ರಿ ಅಂತ ಇಂದ್ರ ಕೊಡ್ತಾನೇನು? ಅಥವಾ ಇಂದ್ರನ ಲೋಕದ ಒಡೆತನ ನಮಗೆ ಸಿಕ್ರುನು ಅದೆಷ್ಟು ದಿವಸ? ಅದಕ್ಕೂ ಒಂದು ಹಂತ ಇದೆಯಲ್ಲ. ಇಂದ್ರನ ಲೋಕ ಸಾಮ್ರಾಜ್ಯ ಸಿಕ್ಕರೂ ನನಗೇನಾಗಬೇಕಾಗಿದೆ? ಅದೂ ಬೇಡ. ಅಂಥದ್ರೊಳಗೆ ಯಾವುದೋ ಒಂದೆರಡು ನಾಲ್ಕಾರು ರಾಜ್ಯ, ಇವತ್ತಿನ ಲೆಕ್ಕದೊಳಗೆ ಒಂದೆರಡು ನಾಲ್ಕು ಪ್ರಾದೇಶಿಕ ಭಾಷಾ ಎಲ್ಲಿ ನಡೀತದ ಅಂತ ಕೆಲವು ರಾಜ್ಯಗಳು, ಇದನ್ನ ತಗೊಂಡು ಏನ್ ಮಾಡ್ಬೇಕಾಗಿದೆ? ಇಡೀ ನನ್ನ ಈ ದುಃಖ ನನ್ನ ಇಂದ್ರಿಯಗಳನ್ನೆಲ್ಲ ಒಣಗಿಸಿ ಹಾಕಿಬಿಟ್ರಿ. ಇಂದ್ರಿಯಗಳಲ್ಲಿ ಏನೂ ಶಕ್ತಿ ಇಲ್ಲ, ಕೈ ಕಾಲು ಕಣ್ಣು ಕಿವಿ ಮೊದಲಾದ ಯಾವುದಕ್ಕೂ ಏನೂ ಶಕ್ತಿ ಇಲ್ಲ. ಈ ದುಃಖ ಹೋಗೋದು ಹೇಗೆ? ನೀನೇ ಹೇಳು ಅಂತ ಕೇಳಿದೆ. ಪ್ರಾಯ ಇಲ್ಲಿವರೆಗೆ ಮೊದಲನೇ ಅಧ್ಯಾಯದಲ್ಲಿ ಒಂದಿಷ್ಟು ಮಾತಾಡಿದ್ದ ಅರ್ಜುನ, ಈ ಅಧ್ಯಾಯದಲ್ಲಿ ಒಂದಿಷ್ಟು ಮಾತಾಡಿದ. ಅಷ್ಟೆಲ್ಲ ಮಾತಾಡಿದ್ದಾದ್ಮೇಲೆ ಇನ್ನು ಅರ್ಜುನ ಹೆಚ್ಚೇನು ಮಾತಾಡೋದಿಲ್ಲ. ನಡುವೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ 18ನೇ ಅಧ್ಯಾಯದವರೆಗೆ. ಮತ್ತು ಇನ್ನಲ್ಲೇ ಮಾತು ಭಗವಂತಂದೇ ಮಾತು. ಇಷ್ಟು ಋಷಿಕೇಶನಿಗೆ ಹೇಳಿದ. ಏವ ಮುಕ್ತ ಋಷಿಕೇಶಂ ಗುಡಾಕೇಶ ಪರಂತಪಃ ನಯೋತ್ಸೈತಿ ಗೋವಿಂದಂ ಮುಕ್ತ ತೂಷ್ಣಿ ಬಭೂವ. ಭಗವಂತನಿಗೆ ನಮಸ್ಕಾರ ಮಾಡಿದ. ನನಗೆ ಯುದ್ಧ ಬೇಡ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಬಿಟ್ಟ. ಅಲ್ಲಿ ಭಗವಂತನಿಗೆ ಋಷಿಕೇಶ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ, ಇವರಿಗೆ ಗುಡಾಕೇಶ ಅಂತ ಪ್ರಯೋಗ ಮಾಡ್ತಾರೆ ಅರ್ಜುನನಿಗೆ. ಗುಡಾಕೇಶ ಅಂದ್ರೆ ಏನು, ಋಷಿಕೇಶ ಅಂದ್ರೆ ಏನು? ಋಷಿಕೇಶ ಅಂತ ಅವ್ರಿವ್ರ ಹೆಸರು ಇಟ್ಕೊಂಡಿರ್ತಾರೆ, ನಾವು ಕೇಳ್ತೇವೆ. ಗುಡಾಕೇಶ ಅಂತ ವ್ಯಕ್ತಿಗಳಿಗೆ ಯಾರಿಗೂ ಹೆಸರು ಇಟ್ಟಿರೋದಿಲ್ಲ. ಗುಡ ಅಂದ್ರೆ ಬೆಲ್ಲ. ಈಗ ಕೆಲವು ಜನ ವ್ಯಾಖ್ಯಾನ ಮಾಡಿದ್ದ ಗುಡಾಕ ಅಂದ್ರೆ ಬೆಲ್ಲವನ್ನು ಗೆದ್ದವನು ಅಂತ. ಅದು ಬೆಲ್ಲವನ್ನು ಗೆಲ್ಲುವುದು ಅಂದ್ರೆ ಏನು? ಅವನಿಗೆ ಯುದ್ಧದಂತಹ ಎಮರ್ಜೆನ್ಸಿ ಬಂದ್ರೆ ನಿದ್ದೆ ಊಟ ಇತ್ಯಾದಿ ಎಲ್ಲದರ ಪರಿವೇ ತೊರೆದು ಹೋರಾಟ ಮಾಡುವ ಶಕ್ತಿ ಇತ್ತಂತ. ಬೆಳಗಿನ ನಿದ್ದೆಗೆ ಸವಿ ನಿದ್ದೆ ಅಂತ ಕರಿತಿರ್ತಾರೆ, ಸಕ್ಕರೆ ನಿದ್ದೆ ಅಂತ ಕರಿತಿರ್ತಾರೆ. ಅದೇ ಗುಡಾಕ ಅಷ್ಟೇ. ಆ ನಿದ್ರೆಯನ್ನೂ ಗೆದ್ದವನು. ನಿದ್ದೆ, ಹಸಿವು, ನೈಸರ್ಗಿಕ ಒತ್ತಡಗಳೆಲ್ಲ ಗೆದ್ದು ಹೋರಾಟ ಮಾಡ್ಲಿಕ್ಕೆ ಶಕ್ತಿ ಇದ್ದವನು ಅರ್ಜುನ. ಅಂತಿಂತ ಶಕ್ತಿ ಅಲ್ಲ ಅದು.
20,000 ತೂಕದ ಧನುಸ್ಸನ್ನು ಎತ್ತಬೇಕಾಗಿತ್ತು ಅವನು. ಮತ್ತೆ ಪ್ರತ್ಯೋಜ್ಜನ ಪಾಂಡವರಿಗೂ 16,000 ಆನೆಗಳ ಬಲ ಇತ್ತು. ಯಾರ್ದು ಬಲ ಕಡಿಮೆ ಏನಲ್ಲ. ಸಮಸ್ಯೆ ಇದ್ದದ್ದು ಮನಸ್ಸಿಂದ ಅಷ್ಟೇ ದೌರ್ಬಲ್ಯ, ದೈಹಿಕ ದೌರ್ಬಲ್ಯ ಯಾರಿಗೂ ಅಲ್ಲ. ಅಷ್ಟು ಶಕ್ತಿ ಇತ್ತು ಅವರಿಗೆ. ಮತ್ತೆ 10,000 ಆನೆ ಬಲ ಇದ್ದವರು ಇವರಷ್ಟೇ ಅಲ್ಲ, ಆ ಕಡೆ ಧೃತರಾಷ್ಟ್ರನೂ ಇದ್ದ. ಇಂಥವ್ರು ಅನೇಕ ಜನ ಇದ್ರು ಆಗಿನ ಕಾಲದಲ್ಲಿ. ನಾವೀಗ ಒಂದು ಬುಲೆಟ್, ಒಂದು ಬಾಣನೋ ಎದೆಗೆ ಬಡಿದ್ರೆ ಸತ್ತೇ ಹೋಗಿಬಿಡ್ತೇವೆ. ಅಂತ ಸಾಮಾನ್ಯ ಬಾಣಕ್ಕೆ ಅವ್ರು ಯಾರು ಮಣಿಯೋರು ಅಲ್ಲ. ಒಂದೇನಾದ್ರೂ ಬಾಣ ಎದೆಗೆ ಚುಚ್ಚಿದ್ರೆ ಅದು ಈ ಕಡೆ ಪಾಸ್ ಆಗಿ ಹೊರಗೋಗಿ ಬೀಳ್ತಿತ್ತೆ ಹೊರತು ಅವ್ರು ಸಾಯ್ತಿರ್ಲಿಲ್ಲ. ಅಷ್ಟು ಶಕ್ತಿ ಇತ್ತು ಅವ್ರಿಗೆ. ಅದಕ್ಕೆ ಆ ಬಾಣದೊಳಗೆ ಅಗ್ನಿ, ವರುಣ ಇಂಥ ಪವರ್ಗಳನ್ನೆಲ್ಲ ತುಂಬಿ, ಮಂತ್ರಶಕ್ತಿ ತುಂಬಿ ಇದರಲ್ಲಿ ಕೊಲ್ಬೇಕಾಗ್ತಿತ್ತು. ಸಾಮಾನ್ಯ ಬಾಳಕ್ಕೆ ಅವರು ಮುಣಿಯುವಂತವ್ರು ಅಲ್ಲ, ಅಷ್ಟು ಶಕ್ತಿ ಇದ್ದವನು. ಅವನು ಗುಡಾಕೇಶ. ಕೃಷ್ಣ ಋಷಿಕೇಶ. ಋಷಿಕ ಅಂದ್ರೆ ಇಂದ್ರಿಯ. ನಮ್ಮೆಲ್ಲಾ ಇಂದ್ರಿಯಗಳಿಗೂ ಅವನೇ ಒಡೆಯ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು ಅಂತ ಒಟ್ಟು 11 ಇಂದ್ರಿಯ ಅಂತ ಹೇಳ್ತಾರೆ. ಈ 2 ಕಿವಿ, ಕಣ್ಣು, ಮೂಗು 3ನೇದ್ದು, ನಾಲಿಗೆ 4ನೇದ್ದು, ಮತ್ತೆ ಚರ್ಮ ಇದು 5 ಜ್ಞಾನೇಂದ್ರಿಯ. ಆಮೇಲೆ ಇದು ಜ್ಞಾನೇಂದ್ರಿಯಗಳು. ಇನ್ನು ಕರ್ಮೇಂದ್ರಿಯ ಅಂತಂದ್ರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ. ಯಾವ ಇಂದ್ರಿಯಗಳಿಂದ ಕೆಲಸ ಮಾಡ್ತೀವೋ ಅವು ಕರ್ಮೇಂದ್ರಿಯ, ಯಾವ ಇಂದ್ರಿಯಗಳಿಂದ ಜ್ಞಾನ ಪಡ್ಕೋತೀವೋ ಅವು ಜ್ಞಾನೇಂದ್ರಿಯ. ಕರ್ಮೇಂದ್ರಿಯ ಅಂದ್ರೆ ಏನಕ್ಕಾರೆ ಅಂದ್ರೆ ವಾಕ್, ಮಾತನಾಡುವಂತ ನಾಲಿಗೆ. ಇಲ್ಲಿ ನಾಲಿಗೆ ಒಳಗೆ 2 ಭಾಗ. ಒಂದು ರಸ ತಿಳ್ಕೊಳ್ಳಿಕ್ ಬೇಕಾದ ಜಿಹ್ವೇಂದ್ರಿಯ, ಅದೊಂದು ಬೇರೆ. ಮಾತಾಡ್ಲಿಕ್ಕೂ ನಾಲ್ಗೆನೆ ಬೇಕು. ಈ ನಾಲಿಗೆ ತುದಿ ಒಳಗೆ ರಸ ತಿಳ್ಕೊಳ್ಳಿಕ್ ಶಕ್ತಿ, ಇಡೀ ನಾಲಿಗೆ ಮಾತಾಡ್ಲಿಕ್ಕೆ. ನಾಲಿಗೆ ಒಂದು ಕತ್ತರಿಸಿ ಹೋಗಿದ್ರೆ ಅಥವಾ ನಾಲಿಗೆ ನಮ್ಗೆ ಅನುಕೂಲಕರಾಗಿಲ್ದೆ ಹೋಗಿದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಕೆಲವರಿಗೆ ನಾಲಿಗೆ ಆ ಕೆಳಗಿನ ಬಾಯಿ ಎಲ್ಲ ಅಂಟುಕೊಂಡು ಸರಿಯಾಗಿ ಉಚ್ಚಾರ ಮಾಡ್ಲಿಕ್ಕೆ ಬರ್ತಿರೋದಿಲ್ಲ. ವಾಕ್ ಅಂದ್ರೆ ನಾಲಿಗೆ ಅನ್ನೋದು ಮಾತಾಡ್ಲಿಕ್ಕೆ ಒಂದು ಇಂದ್ರಿಯ. ವಾಕ್, ಪಾಣಿ ಕೈ, ಪಾದ ಕಾಲ್ಗಳು, ಪಾಯು ಉಪಸ್ಥ ಅಂದ್ರೆ ಮಲಮೂತ್ರ ವಿಸರ್ಜನೇಂದ್ರಿಯಗಳು 2. ಇವಿಷ್ಟು 5 ಕರ್ಮೇಂದ್ರಿಯ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮತ್ತೊಂದು ಒಳಗಿರೋ ಮನಸ್ಸು. ಇವು 11 ಇಂದ್ರಿಯಗಳು ಒಟ್ಟು. ಅವಕ್ಕೆ ಋಷಿಕ ಅಂತ ಕರೀತಾರೆ. ಅದನ್ನೆಲ್ಲ ನಿಯಮಿಸಬೇಕಾದವನು ಅವನೇ. ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡ್ಬೇಕಾದ್ರೆ ಅವನೇ ಮಾಡ್ಬೇಕಷ್ಟೆ. ಅವನೇನೋ ತನ್ನ ಶಕ್ತಿಯನ್ನು ಹಿಂತುಕೊಂಡ ಅಂದ್ರೆ ಒಂದು ಇಂದ್ರಿಯ ವಿಫಲ ಆಗಿಬಿಡ್ತದೆ. ಎಲ್ಲಾ ಶಕ್ತಿಯನ್ನು ಹಿಂತುಕೊಂಡ ಅಂದ್ರೆ ಎಲ್ಲವೂ ವಿಫಲ ಆಗಿ ಹೋಗ್ತದೆ. ಹಿಂಗೆ ನನ್ನ ಮನಸ್ಸಿಗೆ, ನನ್ನ 5 ಕರ್ಮೇಂದ್ರಿಯಕ್ಕೆ, 5 ಜ್ಞಾನೇಂದ್ರಿಯಕ್ಕೆ ನಾನು ಕಣ್ಣಿಂದ ನೋಡ್ಬೇಕು, ಕೈಯಿಂದ ಬಾಣ ಹೊಡಿಬೇಕು, ಕಾಲಿನಿಂದ ಸಂಚಾರ ಮಾಡಬೇಕು. ಈ ಅರ್ಜುನ ಮನಸ್ಸಿನಿಂದ ಆಲೋಚನೆ ಮಾಡಬೇಕು, ಯಾವ ಮಂತ್ರ ಏನು ತಂತ್ರ ಅಂತೆಲ್ಲ. ಇದಕ್ಕೆಲ್ಲದಕ್ಕೂ ನೀನೇ ಸಮರ್ಥ ಅಂತ ಅವನನ್ನ ಕೃಷ್ಣನನ್ನು ಅರ್ಜುನ ಭಾವಿಸಿದ್ದ. ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಬಿಟ್ಟ. ಆಗ ಋಷಿಕೇಶ ಅವನು ಪ್ರಹಸನ್ಯವ ನಕ್ಕದ, ಕೃಷ್ಣ ನಕ್ಕದ. ಮತ್ತೆ 2 ಸೈನ್ಯಗಳ ನಡುವೆ ಇವನು ವಿಷಾದ ಪಡ್ತಾ ಕೂತಿದ್ದಾನೆ. ಈ ಅರ್ಜುನ ದುಃಖ ಪಡ್ತಾ ಕೂತಿದ್ನಲ್ಲ, ಅವನಿಗೆ ಈ ಒಂದು ಮಾತನ್ನ ಮುಂದಿನಂತೆ ಹೇಳಿದ್ನಂತೆ. ವಾಸ್ತವಿಕವಾಗಿ ಇಲ್ಲಿರುವ ಶ್ಲೋಕಗಳನ್ನೇ ಅಲ್ಲೇ ಹೇಳಿದ್ದಂತಲ್ಲ, ಅಲ್ಲಿನ ಮಾತಿನ ಸಾರದ ಸಂಗ್ರಹ ಅದು. ಅರ್ಜುನ ಬಹಳ ದೊಡ್ಡ ಬುದ್ಧಿವಂತ. ಈ 18 ಅಧ್ಯಾಯಗಳಲ್ಲಿ ಇಷ್ಟು ವಿಸ್ತೃತವಾಗಿ ಪ್ರವಚನ ರೂಪದಲ್ಲಿ ಹೇಳಬೇಕಾದ ಅಗತ್ಯ ಆ ಅರ್ಜುನನಿಗೆ ಇದ್ದಿರ್ಲಿಲ್ಲ, ಕೇಳಬೇಕಾದ ಅಗತ್ಯ ಇದ್ದಿದ್ದಿಲ್ಲ. ಏನು ಸಾರಭೂತವಾಗಿ ಕೃಷ್ಣ ಅವನನ್ನು ಹೇಳಿ ಅವನು ಬಡಿದೆಬ್ಬಿಸಬೇಕಾಗಿತ್ತು ಅಷ್ಟು ಮಾಡಿದ್ದ. ಮುಂದೆ ಅದನ್ನು ವ್ಯಾಸರು ಶ್ಲೋಕ ರೂಪದಲ್ಲಿ ಬರೆದಿಟ್ರು ಅಷ್ಟೇ. ಅದು ನಮ್ಗೆ ಗೊತ್ತಿರ್ಬೇಕು. ಅವನೇನು ಹೇಳಿದ? ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನಗತಾಸೂಂಶ್ಚ ನಾನು ಸೂಚಂತಿ ಪಂಡಿತಾ. ಇಲ್ಲಿಂದ ಅವನು ತತ್ವಬೋಧನೆ ಶುರು. ಏನು ಜೀವ ನಿತ್ಯ, ಶರೀರ ನಿತ್ಯ, ನೀನು ಚಡಪಡಿಸ್ಬೇಕಾಗಿಲ್ಲ, ಶೋಕ ಪಡಬೇಕಾಗಿಲ್ಲ ಅಂತ ಹೇಳಿಕ್ ಶುರು ಮಾಡಿದ್ನಲ್ಲ, ಅಲ್ಲಿ 2ನೇ ಅಧ್ಯಾಯದೊಳಗೆ ಮೊದಲನೇ ಈ 11ನೇ ಶ್ಲೋಕದಿಂದ ಇದು ಪ್ರಾರಂಭ. ಯಾರ ಬಗ್ಗೆ ದುಃಖ ಪಡ್ತಿದ್ದೀನಿ ನೀನು? ಇಂಥವ್ರ ಬಗ್ಗೆ ದುಃಖನೇ ಪಡಬಾರದ. ದುಃಖನೇ ಪಡ್ಲಿಕ್ಕೆ ಯೋಗ್ಯರಲ್ಲ ಇವ್ರು ಯಾರು. ಅಂಥವ್ರ ಬಗ್ಗೆ ದುಃಖ ಪಡ್ತಿದ್ದೆ. ಯಾರಿಗಾಗಿ ಅಳಬಾರ್ದೋ ಅವರಿಗಾಗಿ ಅಳ್ತಾ ಇದ್ದೆ. ಮತ್ತೆ ನೀನ್ ತಲೆಗೆ ತೋಚಿದಂತೆ ಮಾತಾಡ್ತಿದ್ದೆ. ಏನೋ ಧರ್ಮ ಶಾಸ್ತ್ರ ಎಲ್ಲ ನೀನೇ ಓದ್ದವನಂತೆ ಮಾತಾಡ್ತಿದ್ದೆ. ವಾಸ್ತವಿಕವಾಗಿ ಪಂಡಿತರಾದವರು, ತಿಳಿದವರು, ಸತ್ತವರಿಗಾಗಲಿ ಬದುಕಿದವರಿಗಾಗಲಿ ಗತಾಸೂನ್ ಅಗತಾಸೂಶ್ಚ ನಾನು ಸೋಚಂತಿ ಪಂಡಿತ. ಪಂಡಿತ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಪಂಡಿತ ಅಂದ್ರೆ ಏನು? ಈ ಪಂಡಿತ ಅಂತ ಒಂದು ಶಬ್ದ, ಸಂಸ್ಕೃತ ಶಬ್ದ. ಅದಕ್ಕೆ ಕೆಲವು ಕಡೆ ಹಿಂದಿ ಮರಾಠಿ ಭಾಷೆಗಳೆಲ್ಲ ಪಂಡ ಅಂತಾನು ಕರೀತಿರ್ತಾರೆ. ಅದೇನು ಪಂಡ ಅಥವಾ ಪಂಡಿತ ಅಂದ್ರೆ? ಪಂಡ ಅಂದ್ರೆ ತಿಳುವಳಿಕೆ ಅಂತ ಅರ್ಥ. ಯಾವುದು ಸರಿ, ನಿತ್ಯ ಯಾವುದು, ಅನಿತ್ಯ ಯಾವುದು, ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತೆಲ್ಲ ವಿವೇಚನೆ ಮಾಡಿ ತಿಳ್ಕೊಳ್ಳೋ ಶಕ್ತಿ ಇದ್ದವನಿಗೆ ಪಂಡಿತ ಅಂತ ಕರೀತಾರೆ. ಪಂಡಿತರಾದವರು ಈ ಸಾಯುವವ್ರ ಬಗ್ಗೆ ಮತ್ತೆ ಸತ್ತವ್ರ ಬಗ್ಗೆ
ಯಾರ ಬಗ್ಗೆನೂ ಅವ್ರು ಚಿಂತೆ ಮಾಡೋದಿಲ್ಲ. ಮಾಡ್ತಾರೇನು? ಬದುಕಿದ್ದವ್ರ ಬಗ್ಗೆನೂ ಆಲೋಚನೆ ಮಾಡೋದಿಲ್ಲ, ಸತ್ತವ್ರ ಬಗ್ಗೆನೂ ಆಲೋಚನೆ ಮಾಡೋದಿಲ್ಲ. ಹೌದು, ಈಗೆಲ್ಲ ನಾವು ಬದುಕಿದ್ದೀವಿ, ಹೇಳುವವರು ಬದುಕಿದ್ದೀವಿ, ಕೇಳುವವರು ಬದುಕಿದ್ದೀವಿ, ಕೇಳದೇ ಇದ್ದವರು, ಎಲ್ಲೋ ದೂರ ಇದ್ದವರು ಎಲ್ಲರೂ ಬದುಕಿದ್ದಾರೆ. ಅದು ಎಷ್ಟು ದಿವಸ ಬದುಕಿದವರು ಇದ್ದಾರೆ? ಒಂದ್ ದಿವಸ ಹೋಗ್ಬೇಕಲ್ಲ ಇವರೆಲ್ಲ. ಒಂದ್ ಕಡೆ ಮಹಾಭಾರತದಲ್ಲಿ ಬರ್ತದೆ, ಸರ್ವೇ ವರ್ತಾಮಹೇ ಅಧ್ವನಿ. ನಾವು ಈ ಜಗತ್ತಿನ ಹುಟ್ಟಿ ಬಂದುವೆ ಅಂದ ಮೇಲೆ, ಹುಟ್ಟಿ ಬಂದ ಮೊದಲನೇ ದಿವಸದಿಂದ, ನಾವು ಹುಟ್ಟಿದ ಮೊದಲನೇ ದಿವಸದಿಂದ, ಮೊದಲನೇ ಬರ್ತಡೆ, ಎರಡನೇ ಬರ್ತಡೆ, ಪ್ರತಿಯೊಂದು ದಿವಸವೂ ಕೂಡ ನಾವು ಮಾರ್ಗದಲ್ಲಿ ಇದ್ದೀವಂತೆ. ಯಾವ ಮಾರ್ಗದಲ್ಲಿ ಅಂದ್ರೆ ಕೊನೆಯ ಮಾರ್ಗ, ಅದು ಸಾಯುವ ಮಾರ್ಗನೇ. ಅದು ಪ್ರಯಾಣ ಪ್ರಾರಂಭ ಅಲ್ಲಿಂದ. ಹುಟ್ಟಿದ್ರು ಅಂತ ನಾವು ಸಂತೋಷ ಪಡ್ತೀವಿ, ಆದ್ರೆ ವಾಸ್ತವಿಕವಾಗಿ ಸಾಯುವ ಮಾರ್ಗ ಪ್ರಾರಂಭ ಆಯ್ತು ಅಲ್ಲಿಗೆ. ಇನ್ನೆಷ್ಟು ದಿವಸ? ಇಲ್ಲಿಂದ ದಿಲ್ಲಿಗೆ ಹೋಗ್ಲಿಕ್ಕೆ ಒಂದು ಹೆಚ್ಚು ದೂರ, ಕೆಲವು ದಿವಸ ಬೇಕು. ಮತ್ತೊಂದು ದೇಶಕ್ಕೆ ಹೋಗ್ಲಿಕ್ಕೆ ಇನ್ನೂ ಹೆಚ್ಚು ದೂರ ಬೇಕು. ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಮತ್ತೂ ದೂರ ಬೇಕು. ಎಲ್ಲ ಪ್ರಯಾಣನೇ. ಒಂದು ಮಗು ಇವತ್ತು ಹುಟ್ಟಿತು ಅಂದ್ರೆ ಇನ್ಯಾವುದೋ 60, 70 ವರ್ಷ, 80 ವರ್ಷ ಬದುಕಿದ್ರೆ ಅದೊಂದು ಪ್ರಯಾಣನೇ. ಯಾರೋ ಕೆಲವರು 30 ವರ್ಷ ಬದುಕಬಹುದು, ಯಾರು ಕೆಲವರು 20 ವರ್ಷ ಬದುಕಬಹುದು. ಇವತ್ತು ಹುಟ್ಟಿದ ಮಗು ನಾಳೆನೇ ಸತ್ತು ಹೋಗ್ಬೋದು. ಅಂತೂ ಹುಟ್ಟಿದ ಮೇಲೆ ಪ್ರಯಾಣ ಪ್ರಾರಂಭ. ಅಧ್ವ ಅಂದ್ರೆ ಮಾರ್ಗ. ಎಲ್ಲರೂ ನಾವು ಪ್ರಯಾಣದೊಳಗೆ ಇದ್ದೇವೆ. ಈಗ ಹೋಗಿ ಮುಟ್ಟಬೇಕಾದ್ದು ನಿಶ್ಚಿತ. ನಮ್ಗೆಲ್ಲರಿಗೂ ನಾವು ಟಿಕೆಟ್ ಮಾಡದೇ ಇದ್ರು ಅದು ರಿಸರ್ವ್ಡ್ ಆಗಿ ಹೋಗಿದೆ. ನಮ್ಮ ಹೆಸರು ಟಿಕೆಟ್ ಅದಾಗಿ ಹೋಗಿದೆ, ಹೋಗಿ ಮುಟ್ಲೇಬೇಕು. ನಾವು ಪ್ರಯಾಣ ಪ್ರಾರಂಭ ಆಗಿ ಹೋಗಿದೆ. ಮತ್ತೆ ಹಾಗಿದ್ದಾಗ ಎಂದಾರು ಒಂದು ದಿವಸ ನಾವು ಪ್ರಯಾಣ ಮಾಡಿ ಮುಗಿಸಿರ್ತೀವಿ, ಆ ಗುರಿಗೆ ಹೋಗ್ತೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇದ್ರಲ್ಲಿ ಏನು ಆಶ್ಚರ್ಯ ಇದೆ? ಎಲ್ಲರೂ ಸತ್ಯ ಸಾಯ್ತೀವಲ್ಲ. ಮತ್ತೆ ಹಾಗಿದ್ದಾಗ ಇವರು ಸಾಯ್ತಾರೆ ಅಂತ ಯಾಕೆ ದುಃಖ ಪಡ್ಬೇಕು? ಏನಾದ್ರು ಆಗಬಾರ್ದು ಆಗಿ ಹೋಯ್ತೇನು? ಆಗ್ಬೇಕಾದದ್ದೇ ಆಯ್ತು. ಒಂದಲ್ಲ ಒಂದ್ ದಿವಸ ಸಾಯ್ಲೇಬೇಕು. ಇದೇ ಶರೀರ ಇಟ್ಕೊಂಡು ಬದುಕೊಂಡಿದ್ದಾನೇನು? ಏನೂ ಇಲ್ಲ. ಮತ್ ಹಾಗಾದ್ರೆ ಯಾಕೆ ಇದಕ್ಕಾಗಿ ಚಡ್ಪಡಿಸ್ಬೇಕು? ಈ ಸಾವು ಹುಟ್ಟು ಇದ್ರ ಬಗ್ಗೆ ಬಂದಾಗ ನಾವು ಸಾಯುವುದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕು. ಬದುಕಲು ಕಲಿಯಿರಿ ಅಂತ ಪುಸ್ತಕ ನಾವೆಲ್ಲ ಕೇಳಿರ್ತೇವೆ. ಬಹಳ ಶ್ರೇಷ್ಠವಾದ ಪುಸ್ತಕನೇ ಅದು. ಜಗತ್ತು ಬದುಕಿದ್ದಾಗ ಹೇಗೆ ಬದುಕಬೇಕು ಅಂತ ಕಲೀಲಿಕ್ಕೆ. ಸಾಯಲು ಕಲಿಯಿರಿ ಅಂತನೂ ನಾವು ಇದೇ ಸಂದರ್ಭದಲ್ಲಿ ಸಿದ್ಧರಾಗಬೇಕು. ಸಾಯ್ಲಿಕ್ಕೆ ಸಿದ್ಧರಾಗಿರ್ಬೇಕು ಯಾವತ್ತು ಮಾನಸಿಕವಾಗಿ. ಯಾರು ಸಿದ್ಧರಾಗಿರ್ತಾರೋ ಅವ್ರಿಗೆಂದೂ ದುಃಖ ಆಗೋದಿಲ್ಲ. ಅದು ಎರಡು ಸಂಗತಿಯಲ್ಲಿ. ಒಂದು, ನಮ್ಮ ಸುತ್ತಮುತ್ತಿದ್ದವರೆಲ್ಲ ಸಾಯ್ತಾರೆ ಅಂತ ನಮ್ಗೆ ಗೊತ್ತಿರ್ಬೇಕು. ಆವಾಗ ಅವ್ರ ಸತ್ರ ನಮಗೆ ದುಃಖ ಆಗೋದಿಲ್ಲ. ಇನ್ನೊಂದು, ನಾವು ಸಾಯುವವರಿದ್ದೀವಿ ಅಂತ ಗೊತ್ತಿರ್ಬೇಕು. ಆವಾಗ ನಾಳೆ ನಾವು ಸಾಯ್ತೀವಿ ಅಥವಾ ಇನ್ನು ಕ್ಷಣದಲ್ಲಿ ಸಾಯ್ತೀವಿ ಅಂತ ಆದಾಗ ನಮ್ಗೇನು ದುಃಖ ಆಗೋದಿಲ್ಲ. ಧರ್ಮರಾಜನನ್ನ ಒಂದ್ಸರಿ ಒಂದು ಯಕ್ಷ, ಅವನು ಮೂಲತಃ ಧರ್ಮರಾಜನೇ, ಅವನು ಯಮಧರ್ಮನೇ, ಅವನು ಪ್ರಶ್ನೆ ಕೇಳ್ತಾನೆ. ಅದು ಹಿಂದೆ ಮಹಾಭಾರತವು ಬಂದು ಹೋಗಿದೆ. ಬಹಳ ದೊಡ್ಡ ಆಶ್ಚರ್ಯಕರ ಸಂಗತಿ ಏನಾದ್ರು ಹೇಳು. ಒಂದೇನಾದ್ರು ದೊಡ್ಡ ಆಶ್ಚರ್ಯಕರ ಸಂಗತಿ. ಅವ್ರ ನಡುವೆ ಒಂದು ಪ್ರಶ್ನೆ. ಅದು ಅವೇನೇನೋ ಪ್ರಶ್ನೆ ಕೇಳ್ತಾನೆ, ಈ ಮಗ ಉತ್ತರ ಕೊಡ್ತಾ ಹೋಗ್ತಾನೆ. ಪ್ರಶ್ನೋತ್ತರ ಅದು. ಯಕ್ಷ ಪ್ರಶ್ನೆ ಅಂತಾನೆ ಕರೀತಾರೆ ಅದಕ್ಕೆ. ಬಹಳ ದೊಡ್ಡ ಆಶ್ಚರ್ಯ ಸಂಗತಿ ಏನು ಅಂತ ಹೇಳಿದ ಕೂಡಲೇ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶೇಷಾ ಸ್ಥಾವರಮಿಚ್ಛಂತೆ ಕಿಮಾಶ್ಚರ್ಯ ಮತಃಪರಂ ಅಂತಾನೆ. ಪ್ರತಿ ದಿವಸ ಇವತ್ತು ಈ ಊರು, ಪಕ್ಕದ ಊರು, ವೃತ್ತಪತ್ರಿಕೆಗಳು, ಚಾನಲ್ಗಳು ಏನ್ ನೋಡಿದ್ರು ಯಾರೊಬ್ರು ಸತ್ತದ ಬಗ್ಗೆ ವರದಿ ಬಂದೇ ಬರ್ತಿರ್ತದೆ. ಪ್ರತಿನಿತ್ಯ ಯಾರೋ ಒಬ್ರು ನಮಗೆ ಪರಿಚಯದವರು, ಬಂಧುಗಳು, ಗುರುವರುಗಳು, ಹಿರಿಯರು, ಚಿಕ್ಕವರು, ದೊಡ್ಡವರು ಸಾಯ್ತಾನೆ ಇರ್ತಾರೆ. ಪ್ರಾಣಿಗಳೆಲ್ಲ ಒಂದು ಯಾವ್ದು ನಾಯಿ, ಹುಳ, ಎಲ್ಲ ಸಾಯ್ತಿರ್ತವೆ. ಗಚ್ಚಂತಿಹ ಯಮಾಲಯಂ. ಕೆಲವು ಅವೆಲ್ಲ ಸತ್ತಾಗ ಅವ್ರ ಸ್ಮಶಾನ ತನಕ ನಾವು ಹೋಗಿ ಬರ್ತೇವೆ, ಸಂತಾಪ ಸೂಚನೆ ಮಾಡ್ತೀವಿ, ಮನೆ ತನಕ ಹೋಗಿ ಸಂತಾಪ ಸೂಚನೆ ಮಾಡಿ ಬರ್ತೇವೆ. ಆದ್ರೆ ಆ ಎಲ್ಲಾ ಸಂದರ್ಭದಲ್ಲಿ ನಮ್ ಗತ್ತು ಹೇಗಿರ್ತದಂದ್ರೆ ನಾವೇನು ಬಹುಶಃ ಸಾಯುವುದೇ ಇಲ್ಲೇನೋ ಅನ್ನುವಂತ ಮಾತಾಡ್ತಿರ್ತೇವೆ. ಇದು ವಿಚಿತ್ರ. ಅಂದ್ರೆ ನೀ ಸಾಯೋಲ್ಲೇನೋ ಅಂತ ಅವ್ನು ಕೇಳಿದ್ರೆ ನಾನು ಸಾಯ್ತೀನಿ ಅಂತ ಅವ್ನಿಗೆ ಗೊತ್ತಿರ್ತದ, ಇಲ್ಲ ಅಂತಲ್ಲ. ಆದ್ರೆ ನಾನು ಸಾಯ್ತೀನಿ ಅನ್ನೋದನ್ನ ಮರೆತವ್ರಂತೆ ಈ ಜಗತ್ತಿನಲ್ಲಿ ಅವ್ನು ಆರ್ಭಟ ಮಾಡ್ತಿರ್ತಾನೆ. ಇದು ಆಶ್ಚರ್ಯ. ಎಲ್ಲಾ ಸುತ್ತಮುತ್ತಲು ನೋಡ್ತಿರ್ತಾನೆ, ಆದ್ರೆ ಮತ್ತೆ ಏನ್ ಅನ್ಯಾಯ ಮಾಡ್ಬೇಕು, ಅನ್ಯಾಯಗಳು ಮಾಡ್ತಾನೆ. ಏನು ದರ್ಪ ಮಾಡ್ಬೇಕು, ಏನು ವೈಭವ, ಏನ್ ಮೆರೆದಾಟ, ಏನ್ ದುರಹಂಕಾರ, ಇದನ್ನೆಲ್ಲ ಮಾಡ್ಬೇಕಲ್ಲ ಮಾಡೇ ಮಾಡ್ತಿರ್ತಾನೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನು? ನಾವೆಂದು ಸಾಯದೇ ಇರೋದು ಜಗತ್ತಿನಲ್ಲಿ ಯಾವ ಸಾವನ್ನು ಯಾರು ನೋಡಿಲ್ಲೇನು? ನೋಡೇ ಇದ್ದೀವಲ್ಲ. ಚಿಕ್ಕ 4-5 ವರ್ಷದ ಮಕ್ಕಳಿಗೂ ಕೂಡ ಸಾವು ಅಂದ್ರೆ ಪೂರಾ ಗೊತ್ತಿಲ್ಲದೆ ಇರ್ಬೋದು. ಒಂದ್ 8-10 ವಯಸ್ಸಿನ ಬರೋ ಹೊತ್ತಿಗೆ ಇನ್ನು ಇವು ಹೋದವ್ರು ಮರಳಿ ಬರೋದಿಲ್ಲ ಅಂತ ಗೊತ್ತಾಗಿರ್ತದೆ. ಸಾವು ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೆ ನಾವೇನೋ ಸಾಯೋದೇ ಇಲ್ಲೇನೋ ಅನ್ನುವಂತೆ ವರ್ತನೆ ಮಾಡ್ತಿರ್ತೇವೆ. ವಾಸ್ತವಿಕವಾಗಿ ಮೃತ್ಯು ನಮ್ಮನ್ನು ನೋಡಿ ನಗ್ತಿರ್ತದಂತೆ. ಅನಾಗತಾನಿ ಕಾರ್ಯಾಣಿ ಕರ್ತುಂ ಗಣಯತೆ ಮನಃ ಸ್ಮಯತೆ ನೂನಮಂತಕಃ ಅಂತ. ನಾವು ನಾಳೆ ಇಂಥ ಕೆಲಸ ಮಾಡ್ಬೇಕು, ನಾಡ್ದಿಂಥ ಕೆಲಸ ಮಾಡ್ಬೇಕು ಅಂತ ನಾನಾ ಥರದ ಯೋಜನೆಗಳನ್ನು ಹಮ್ಮಿಕೋತಿರ್ತೇವೆ. ಆದ್ರೆ ಸ್ಮಯತೆ ನೂನಮಂತಕಃ
ಶಾರೀರಿಕಂ ಸಮುದ್ವೀಕ್ಷ, ಈ ಶರೀರದೊಳಗೆ ಜೀವ ಇದ್ದಾನಲ್ಲ, ಇವನು ನೋಡಿ ಮೃತ್ಯು ನಗ್ತಿರ್ತದಂತೆ. ಇವನು ನಾಳೆ ಇಂಥ ಕೆಲಸ ಮಾಡ್ತೀನಿ, ನಾಡಿದಂತ ಕೆಲಸ ಮಾಡ್ತೀನಿ ಅಂತ ಆಲೋಚನೆ ಮಾಡ್ತಿದ್ದಾನೆ. ಭಾರಿ ಭಾರಿ ಆಲೋಚನೆ ಆಗ್ತಿದ್ದಾನೆ ಇವನು. ನಮ್ ಕೈಲಿದೆ ಅಲ್ಲ, ಇವನಿಗೇನ್ ಗೊತ್ತು ಅಂತ ಮೃತ್ಯು ನಮ್ಮನ್ನು ನೋಡಿ ನಗ್ತಿರ್ತದ. ಇವೆಲ್ಲ ಮಹಾಭಾರತ ಶ್ಲೋಕಗಳೇ. ಮೃತ್ಯುವಿನ ಬಗ್ಗೆ ಆಲೋಚನೆ ಮಾಡಬೇಕು, ಸಾಯ್ಲಿಕ್ಕೆ ಕಲಿಬೇಕಾಗಿ ಅನ್ನೋದಕ್ಕಾಗಿ ಇದನ್ನೆಲ್ಲ ಹೇಳಿದೆ ಅಷ್ಟೇ. ಈ ಮುಂದೆ ಈ ಕುರುಕ್ಷೇತ್ರದ ಯುದ್ಧ ಎಲ್ಲ ಮುಗಿದು ಪಾಂಡವರು ರಾಜ್ಯ ಸಿಕ್ಕು, ಆವಾಗ ಒಂದು ಘಟನೆ ನಡೀತದೆ. ಧರ್ಮರಾಜ ಚಕ್ರವರ್ತಿ ಆಗಿರ್ತಾನೆ. ಅವನ ಹತ್ರ ಒಬ್ಬ ಬರ್ತಾನೆ ಒಂದ್ಸರಿ, ಒಂದೇನೋ ಒಂದು ಮನೆ ಧಾರ್ಮಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ, ನಂಗೆ ಸ್ವಲ್ಪ ದಾನ ಕೊಡು ಅಂತ. ಅದ್ಯಾವಾಗ ಮಧ್ಯಾಹ್ನ ಸಾಯಂಕಾಲನೋ ಏನೋ ಒಂದು ಹೊತ್ತು. ಇವನೇನ್ ಹೇಳ್ತಾನೆ, ಇವತ್ತು ಸ್ವಲ್ಪ ಏನೋ ಕೆಲಸ ಇದೆ, ಬಿಸಿ ಇದ್ದೀನಿ, ನಾಳೆ ಬಾ ಖಂಡಿತ ಕೊಡ್ತೇನೆ. ವಾಸ್ತವಿಕವಾಗಿ ಒಂದು ಕೊಟ್ಟೆ ಕೊಡ್ತಾನೆ ಅವನು. ಧರ್ಮರಾಜ ಯಾವತ್ತು ದಾನ ಮಾಡ್ಲಿಕ್ಕೆ ವಿಫಲನಾಗೋ ಮನುಷ್ಯ ಅಲ್ಲ, ಬೇಕಾದಷ್ಟು ದಾನ ಮಾಡಿದವನು. ಅವನ ಮನೆಯಲ್ಲೇ 70-80 ಜನ ಯಾವತ್ತು ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಎಲ್ಲ ಋಷಿಗಳೆಲ್ಲ ಇದು ಭೋಜನ ಮಾಡ್ತಿದ್ರು. ಅಂತ ದಾನ ಮಾಡೋ ಸ್ವಭಾವದವನೇ ಅವನು. ಆ ಸಂದರ್ಭದಲ್ಲಿ ನಾಳೆ ಬಾ ಕೊಡ್ತೀನಿ ಅಂತ ಹೇಳಿದಂತೆ. ಇವನೇನ್ ಮಾಡಿದ, ಬಂದವನು ಭೀಮಸೇನ ಹತ್ರ ಹೋದ. ಭೀಮಸೇನ ಹತ್ರ ಹೋಗಿ, ನನ್ಗೆ ಸ್ವಲ್ಪ ಧರ್ಮ ಕಾರ್ಯ ಇತ್ತು, ಸ್ವಲ್ಪ ತುರ್ತಿತ್ತು, ದಾನ ಮಾಡೋ. ಭೀಮಸೇನ ಕೂಡಲೇ ಕೈಯೊಳಗಿದ್ದೊಂದು ಏನೋ ಕಂಕಣನ ಹಾಕೊಂಡಿದ್ದ ಹಾರನೋ ಏನೋ ಕೊಟ್ಬಿಟ್ಟ, ತಗೊಂಡು ಹೋಗಿಬಿಡು. ಕೊಟ್ಟೇ ಬಿಟ್ಟ. ಕೊಟ್ಟು ತನ್ನ ಸೇವಕನ ಕರೆದು ಆ ಗೋಪುರದ ಒಂದು ನಗಾರ ಇರ್ತದಲ್ಲ, ನಗಾರೇನೋ ಗಂಟೆನೋ ಒಂದು ಬಾರಿಸ್ಲಿಕ್ಕೆ ಹೇಳುವಂತ. ಅದೇನಂದ್ರೆ ಇಡೀ ಊರಿಗೊಂದು ದೊಡ್ಡ ಸೈರನ್ ಅದ. ಇಡೀ ಊರಿಗೆಲ್ಲ ಏನ್ ಶಬ್ದ ಕೇಳಿಸದೇ ಇರ್ಬೋದು ಅಂತೂ ಏನೋ ಒಂದು ತುರ್ತಿದೆ ಅಂತ, ದೊಡ್ಡ ಶಬ್ದ, ಬೇರಿನೋ ಏನೋ ಅಂತ. ಅದು ಆ ಸೇವಕ ಅದನ್ನ ಬಾರಿಸ್ಲಿಕ್ಕೆ ತೊಡಗಿದೆ. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಇದೇನು ಇದು ತುರ್ತು ಪರಿಸ್ಥಿತಿ ಒಳಗೆ ಬಾರಿಸುವಂತ ನಗಾರಿಯನ್ನು ಈಗ ಬಾರಿಸ್ತಿದ್ದಾರಲ್ಲ. ಧರ್ಮರಾಜನಿಗೂ ಆಶ್ಚರ್ಯ, ಏನಿದೆ ಯಾಕೆ ಅಂತ ಸುದ್ದಿ ಕೇಳಿದ್ರೆ ಭೀಮಸೇನ ಬಾರಿಸ್ಲಿಕ್ಕೆ ಹೇಳಿದ್ದಾನೆ. ಯಾಕೆ ಅಂತ ಸೇವಕನಿಗೂ ಗೊತ್ತಿಲ್ಲ. ಆಮೇಲೆ ಮುಂದೆ ಏನು ಅಂತ ಕೇಳಿದ್ರೆಲ್ಲ ಅವ್ನು ಹಿಂದೆ ಹೋಗಿ ನೋಡಿದ್ರೆ, ನಮ್ಮ ಅಣ್ಣ ಧರ್ಮರಾಜ ನಾಳಿನ ತನಕ ಬದುಕಿರ್ತೀನಿ ಅಂತ ನಿಶ್ಚಿತ ಮಾಡ್ಕೊಂಡಿದ್ದಾನಲ್ಲ, ನಂಗೆ ಭಾರಿ ಆಶ್ಚರ್ಯ ಆಗಿದೆ, ಸಂತೋಷ ಆಗಿದೆ, ಅದಕ್ಕಾಗಿ ನಗಾರ ಬಾರಿಸ್ಲಿಕ್ಕೆ ಹೇಳಿದ್ದೀನಿ ಅಂತ ಅವ್ನು ಹೇಳಿದಂತೆ. ಇದು ನಾನು ಅವತ್ತು ಹೇಳಿದೆ, ಭೀಮ ಮತ್ತು ಹನುಮ ಅಂದ್ರೆ ದೇಹ ಬಲ ಮತ್ತು ಮನೋಬಲದೊಳಗೆ ಅತಿ ಶ್ರೇಷ್ಠರು. ಅವ್ರಿಗೆ ಯಾವತ್ತೂ ಚಾಂಚಲ್ಯ ಬರ್ತಿರ್ಲಿಲ್ಲ. ದಾನ ಏನಾಗ್ತದಂದ್ರೆ, ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇವತ್ತು ಆಲೋಚನೆ ಮಾಡ್ತೇವೆ, ಕ್ಷಣದೊಳಗೆ ಇನ್ನೊಬ್ಬ 100 ರೂಪಾಯಿ ಕೊಡ್ಬೇಕು ಅಂತ ಯಾಕೆ ಹೊರಟಿದ್ರಿ, ಯಾಕೆ 10 ರೂಪಾಯಿ ಕೊಟ್ಟು ಕಳಿಸಬಾರ್ದೇನು ಅಂತ ಯಾರೋ ಒಬ್ಬರು ಪಕ್ಕದ ಹೋಗಿದವ್ರು ಬಂದು ಹೇಳ್ತಾರೆ. ಅಥವಾ ನಮಗೆ ಅಂತ ಮನಸ್ಸು ಬರ್ತದೆ. ಎಡಗೈ ಒಳಗಿದ್ದದನ್ನು ಬಲಗೈ ಒಳಗೆ ತಗೊಂಡು ಕೊಡಬೇಕು ಅನ್ನೋ ಹೊತ್ತಿಗೆ ಮನಸ್ಸು ಬದಲಾಗ್ಬಿಟ್ಟಿರ್ತದೆ. ನಾಳೆ ಅಂದ್ರೆ ಮನಸ್ಸು ಬದಲಾಗ್ಬೋದು, ದೇಹನೇ ಹೋಗಿಬಿಡ್ಬೋದು, ಏನ್ ನಿಶ್ಚಿತ. ಅಥ ಶ್ವಃಕರಣೀಯಾನಿ ಕುರಿಯಾದ ಅಧ್ಯಯೋ ಬುದ್ಧಿಮಾನ್. ಎಲ್ಲಾ ಮಹಾಭಾರತ ಶ್ಲೋಕಗಳನ್ನೇ ಕೋಟ್ ಮಾಡ್ತಿದ್ದೇನೆ. ನಾಳೆ ಮಾಡ್ಬೇಕಾದ ಕೆಲಸಗಳನ್ನೆಲ್ಲ ಇವತ್ತೇ ಮಾಡಿ ಮುಗಿಸ್ಬೇಕು. ನಾಳೆ ಬರ್ಕಿರ್ತಿರಲ್ಲಿ ಏನ್ ಖಾತ್ರಿ. ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂ ಚ ಸಾಧಯೇತ್ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಈಗ ವಿದ್ಯೆ ಗಳಿಸುವಾಗ 6ನೇ ಕ್ಲಾಸಿಗೆ 6ನೇ ವಯಸ್ಸಿಗೆ 1ನೇ ಕ್ಲಾಸಿಗೆ ಹಾಕಿದ್ರು. ವಿದ್ಯೆ ಗಳಿಸ್ಬೇಕಾಗಿದೆ. ಒಂದ್ ದಿವಸ ಸಾಯೋದಿದ್ವಿ, ಸ್ಕೂಲ್ಗೆ ಯಾಕೆ ಹೋಗ್ಬೇಕು, PUC ಯಾಕೆ ಮಾಡ್ಬೇಕು, SLC ಯಾಕೆ ಮಾಡ್ಬೇಕು, ಡಿಗ್ರಿ ಯಾಕೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾರೆ. ಸಾಯೋದಿದ್ರಿ ಈಗ ಮೊದಲು ವಿದ್ಯೆ ಗಳಿಸೋಣ, ಆಮೇಲೆ ದುಡ್ಡು ಗಳಿಸೋಣ, ಸಾವು ಬಂದಾಗ ಸಾಯೋಣ ಅಂತ ಎಲ್ಲರೂ ಆಲೋಚನೆ ಮಾಡ್ತಾರೋ ಇಲ್ಲ. ಒಂದ್ ದಿವಸ ಸಾಯೋರಿದ್ದೀವಿ, ದುಡ್ಡು ಯಾಕೆ ಗಳಿಸ್ಬೇಕು, ವಿದ್ಯೆ ಯಾಕೆ ಗಳಿಸ್ಬೇಕು ಅಂತ ಯಾರು ಆಲೋಚನೆ ಮಾಡ್ತಾರೆ? ಇಲ್ಲ, ನಾವು ಗಳಿಸೇ ಬಿಡೋಣ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಬೇಕಾಗೋ ದುಡ್ಡು ಗಳಿಸೇ ಬಿಡೋಣ ಅಂತ ಆಲೋಚನೆ ಮಾಡ್ತಾರೆ. ಮಾಡ್ರಿ, ವಿದ್ಯೆನೂ ಗಳಿಸ್ರಿ, ದುಡ್ಡು ಗಳಿಸ್ರಿ, ಸಂತೋಷನೂ ಪಡ್ರಿ. ಆದ್ರೆ ಅದೇ ಸಂದರ್ಭದಲ್ಲಿ ಏನ್ ಗೊತ್ತಿರ್ಬೇಕು ಅಂದ್ರೆ, ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರ್ಯ. ಮೃತ್ಯು ಒಂದ್ ಕೈಯೊಳಗೆ, ಎಡಗೈಯೊಳಗೆ ನಿಮ್ಮ ಜುಟ್ಟು ಹಿಡಿದಿದೆ, ಇನ್ನೊಂದು ಕೈಯೊಳಗೆ ತಲವಾರ ಹಿಡಿದಿದೆ, ಕಾಯ್ತದೆ. ಅದು ಯಾವುದೇ ಸಂದರ್ಭದಲ್ಲಿ ಕತ್ತರಿಸಿ ಹಾಕ್ತೀನಿ ಅಂತ. ನಾಳೆ ನಾವು ಸಾಯ್ತೀವಿ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತೀವಿ ನಾವು? ಹೆದರಿ ಎಲ್ಲಾ ಕೆಲಸ ನಿಲ್ಲಿಸಿ ಸ್ವಲ್ಪ ಇನ್ನೂ ಸ್ವಲ್ಪ ಧರ್ಮ ಕಾರ್ಯ ಮಾಡೋಣ ಅಂತ ಆಲೋಚನೆ ಮಾಡ್ತೀವಿ. ಈ ಪಾಂಡವರ ಮೊಮ್ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಅಂತಿದ್ದ. ಅವನು ಯಾವುದೋ ಋಷಿಗೆ ಅವಮಾನ ಮಾಡ್ಲಿಕ್ಕೆ ಅಂತ ಅವನ ಕುತ್ತಿಯೊಳಗೆ ಹಾವು ಹಾಕಿಬಿಟ್ಟಿದ್ದ. ಯಾವುದೋ ಆಶ್ರಮಕ್ಕೆ ಹೋಗಿದ್ದ, ಕಾಡಿಗೆ ಹೋದವನು. ಆ ಋಷಿ ತನ್ನ ಸ್ವಾಗತ ಮಾಡಲಿಲ್ಲ, ಸಮಾಧಿ ಸ್ಥಿತಿ ಒಳಗಿದ್ದ ಅಂತ ಹೇಳಿ ಸಿಟ್ಟು ಮಾಡಿ ಆ ಋಷಿ ಕೊಡೋಕೆ ಹಾವು ಹಾಕಿಬಿಟ್ಟ. ಹೋಗಿಬಿಟ್ಟ ಅರಮನೆಗೆ. ಆ ಋಷಿ ಮಗ ಬಂದ, ನಮ್ಮ ಅಪ್ಪನಿಗೆ ಅವಮಾನ ಮಾಡಿದ ರಾಜ ಯಾವನವನು, ಇನ್ನು 7 ದಿವಸ ಹಾವು ಕಚ್ಚಿ ಸತ್ತೋಗ್ಲಿ ಶಾಪ ಕೊಟ್ಬಿಟ್ಟ. ತಪಸ್ಸಕ್ತಿ ಇದ್ದವನು. ಆಮೇಲೆ ಋಷಿ ಕಣ್ತೆಗೆದು ನೋಡಿದ, ಶಾಪ ಗೊತ್ತಾಯ್ತು, ಹಿಂಗ್ ಮಾಡಬಾರ್ದು ನೀನು, ಪಾಪ ರಾಜ ಏನೋ ಬಂದಿದ್ದ, ಸಿಟ್ಟು ಮಾಡಿದ, ನಮ್ಗೆಲ್ಲ ರಕ್ಷಣೆ ಕೊಡ್ಬೇಕಾದ ನಮ್ಮ ವ್ಯಕ್ತಿಯವನು, ಹಂಗೆ ಮಾಡಬಾರ್ದು ಅಂತ ಹೇಳಿ ರಾಜನಿಗೆ ಹೋಗಿ ಸುದ್ದಿ ತಲುಪಿಸಿದ. ಇನ್ನು 7 ದಿವಸದೊಳಗೆ ಹಾವು ಕಚ್ಚಿ ಸಾಯ್ತಿ, ಬೇರೆ ಮಾರ್ಗ ಇಲ್ಲ, ಪರಿಹಾರ ಮಾಡ್ಕೊಂಡು ಅವನೆಲ್ಲ ಕೆಲಸ ಬಂದ್ ಮಾಡಿಬಿಟ್ಟ. ಮಹಾಭಾರತದ ಇನ್ನೊಂದು ರೂಪ ಭಾಗವತ ಅಂತ ಹೇಳಿ ಅದು ಕೇಳಲಿಕ್ಕೆ ಶುರು ಮಾಡಿದ. 7ನೇ ದಿವಸದೊಳಗೆ 7 ದಿವಸ ಭಾಗವತ ಕೇಳಿ ಮುಗಿಸಿದ, ಹಾವು ಬಂದು ಕಚ್ಚಿತ್ತು, ಸತ್ತೋಗ್ಬಿಟ್ಟ. ಈ ತರ ಮೃತ್ಯು ಯಾವ ಸಂದರ್ಭದಲ್ಲೂ ನಮ್ಮನ್ನು ಕೊಲ್ಲಿಕ್ಕೆ ಕಾಯ್ತಿರ್ಬೋದು. ಅದರಿಂದ ನಾವು ಸಾಯ್ಲಿಕ್ಕೆ ಕಲಿಬೇಕು, ಮತ್ತೆ ಸಿದ್ಧರೂ ಆಗಿರ್ಬೇಕು.
ಈ ಜಗತ್ತಿನಲ್ಲಿ ಅದು ಯಾರು ಮೃತ್ಯುಂ ಪ್ರಿಯಮಿವಾತಿಥಿಂ ಅಂತ, ಮನೆಗೆ ಒಬ್ಬ ಅತಿಥಿ ಬಂದ್ರೆ ಅವನೇನಾದ್ರು ತಿರಸ್ಕಾರ ಮಾಡ್ತೇವೆ? ಇಲ್ಲ. ಅತಿಥಿ ಬಂದಿದ್ದಾನೆ, ಸಂತೋಷದಿಂದ ಸ್ವಾಗತ ಮಾಡ್ತೇವೆ. ಯಾರು ಸಾರ್ಥಕವಾಗಿ ಈ ಜಗತ್ತಿನೊಳಗೆ ಬದುಕಿದ್ದಾರೋ, ಇದು ಮಹಾಭಾರತದ ಮಾತೆ, ಸಾರ್ಥಕವಾಗಿ ಬದುಕಿದವರು ಅವರು ಮೃತ್ಯು ಬಂದ್ರು ಕೂಡ ಅವರು ಸಂತೋಷವಾಗಿ ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಸಾರ್ಥಕವಾಗಿ ಬದುಕಿದ್ದೀವಿ, ಹೋಗ್ತೇವೆ. ಯಾರು ಸಾರ್ಥಕವಾಗಿ ಬದುಕಿಲ್ಲ ಭಯ ಪಡ್ತಾರೆ. ಆದ್ರಿಂದ ಮೃತ್ಯುಂ ಪ್ರಿಯಮಿವಾತಿಥಿಂ, ಮೃತ್ಯು ನಮ್ಗೆ ಪ್ರಿಯವಾದ ಅತಿಥಿ ಅಂತ ಪರಿಗಣನೆ ಮಾಡಬೇಕು. ಹಾಗಿರುವಾಗ ಯಾಕೆ ಪಂಡಿತರು ಸತ್ತವ್ರ ಬಗ್ಗೆ ಆಗಲಿ ಬದುಕಿದವ್ರ ಬಗ್ಗೆ ಆಗಲಿ ಆಲೋಚನೆ ಮಾಡ್ತಾರೆ? ಅವ್ರೇನು ಆಲೋಚನೆ ಮಾಡೋದಿಲ್ಲ, ಅಷ್ಟವರು ಧೈರ್ಯದಿಂದ ಇರ್ತಾರೆ ಅಂತ ಕೃಷ್ಣ ಅವನಿಗೆ ಸಮಾಧಾನ ಹೇಳಿ ತೊಡಗಿದ. ಮುಂದೆ ಜೀವ ನಿತ್ಯ ಅನ್ನೋದನ್ನ ಹೇಳ್ತಾನೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ.